Praise God. ಪರಾತ್ಪರನಾದ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹಸುರಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಕೋರುವಂತನಾಗಿದ್ದೇನೆ. ದೇವರ ವಾಕ್ಯಕ್ಕಾಗಿ ಪಾರಾಯಣಕ್ಕಾಗಿ ಆರಿಸಿಕೊಂಡಂತಹ ಭಾಗ ಹೊಸೇನು ಬರೆದಂತ ಗ್ರಂಥದಲ್ಲಿ 14ನೇ ಅಧ್ಯಾಯ 1-9 ವಚನಗಳ ತನಕ. ಹೊಸೇನು ಬರೆದಂತ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 1-9 ವಚನಗಳ ತನಕ. ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೊ. ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿ ಬಿದ್ದಿ. ಪಶ್ಚಾತ್ತಾಪದ ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ ಆತನಿಗೆ ನಮ್ಮ ಅಪರಾಧಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು. ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವೆವು. ಅಶ್ಶೂರವು ನಮ್ಮನ್ನು ರಕ್ಷಿಸುವುದೆಂದು ನಂಬೆವು. ಐಗುಪ್ತದ ಕುದುರೆಗಳನ್ನು ಹತ್ತೆವು. ನಮ್ಮ ಕೈ ಕೆಲಸದ ಬೊಂಬೆಗಳಿಗೆ ನೀವು ನಮ್ಮ ದೇವರುಗಳು ಎಂದು ಇನ್ನು ಹೇಳೆವು. ನೀನೇ ಅನಾಥರನ್ನು ಕರುಣಿಸುವಿ ಎಂಬುದಾಗಿ ಅರಿಕೆ ಮಾಡಿಕೊಳ್ಳು. ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸಿದನು. ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು. ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು, ಅದು ತಾವರೆಯಂತೆ ಒಡೆಯುವುದು. ಲೆಬನೋನಿನ ದೇವದಾರುಗಳ ಹಾಗೆ ಬೇರು ಬಿಟ್ಟು ಕೊಳ್ಳುವುದು. ಅದರ ರೆಂಬೆಗಳು ಹರಡುವವು. ಅದರ ಅಂದವು ಒಲಿವ ಮರದಂತೆ ಕಂಗೊಳಿಸುವುದು. ಅದರ ಪರಿಮಳವು ಲೆಬನೋನಿನ ಹಾಗೆ ಮನೋಹರವಾಗಿರುವುದು. ಅದರ ನೆರಳನ್ನು ಆಶ್ರಯಿಸುವವರು ಹಿಂದಿರುಗಿ ಬೆಳೆಯುವರು. ಬೆಳೆಯನ್ನು ಬೆಳೆದು ದ್ರಾಕ್ಷಾಲತೆಯಂತೆ ಫಲಿಸುವರು. ಅದರ ಕೀರ್ತಿಯು ಲೆಬನೋನಿನ ದ್ರಾಕ್ಷಾರಸದ ಹಾಗೆ ಸ್ವಾರಸ್ಯವಾಗಿರುವುದು. ಎಫ್ರಾಯಿಮು ವಿಗ್ರಹಗಳ ಗೊಡವೆ ನನಗೆ ಇನ್ನೇಕೆ ಅಂದುಕೊಳ್ಳುವುದು. ನಾನು ಅದಕ್ಕೆ ಒಲಿದು ಕಟಾಕ್ಷಿಸುವೆನು. ನಾನು ಸೊಂಪಾದ ತುರಾಯಿ ಮರದಂತಿದ್ದೇನೆ. ನನ್ನಿಂದಲೇ ನೀನು ಫಲಿಸುವಿ. ನೀನು ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು. ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು. ಅವುಗಳಲ್ಲಿ ಸನ್ಮಾರ್ಗಗಳು ನಡೆಯುವವರು, ದುರ್ಮಾರ್ಗಗಳು ಎಡವಿ ಬೀಳುವರು. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕವಾಗಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಇವ್ಲಿನಮ್ಮ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಹ್ಯಾಪಿ ಸಬ್ಬತ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, 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 ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಿಶುದ್ಧನಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಪಾದಗಳಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಕರ್ತನೆ, ಸ್ತುತಿಯನ್ನು ನಿನ್ಗೆ ಸಮರ್ಪಿಸುತ್ತೇನೆ. ರಾಜ, ಸರ್ವಶಕ್ತನಾದ ದೇವರೇ, ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡು ಗಂಡಾಂತರದಿಂದ ತಪ್ಪಿಸಿ, ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನಮ್ಮನ್ನು ನೂತನ ಪಡಿಸಿದ್ಯಪ್ಪ. ನಿನ್ಗೆ ಸ್ತೋತ್ರಪ್ಪ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದಿದ್ದಿ ಸ್ವಾಮಿ. ಅಪ್ಪ, ನೀನು ಎಷ್ಟು ಪ್ರೀತಿ ಮಾಡಿದ್ಯಪ್ಪ. ನಮಗೋಸ್ಕರ ಪ್ರಾಣ ಕೊಟ್ಟಾತನೆ. ನಮ್ಮನ್ನು ಕಾಯ್ದು ಕಾಪಾಡಿದ್ದಾತನೆ. ತೂಕಡಿಸದೆ ನಿದ್ರಿಸದೆ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ರಕ್ಷಿಸಿದ ನನ್ನ ಒಡೆಯನೇ, ನನ್ನ ವಿಮೋಚಕನೇ, ನಿನಗೆ ಸ್ತೋತ್ರ. ನೀನೇ ನಮ್ಮ ಬಂಡೆ ಕರ್ತನೆ. ನೀನೇ ನಮ್ಮ ಕೋಟೆ ದುರ್ಗ. ನಮ್ಮ ದೇವರು ನೀನೇ.
ನಮ್ಮ ಆಶ್ರಯ ಗಿರಿ ನೀನೆ, ನಮ್ಮ ರಕ್ಷಣೆಯ ಕೊಂಬು ನೀನೆ ಸ್ವಾಮಿ, ನಮ್ಮ ವಿಮೋಚಕನು, ನಮ್ಗೆ ಗುರಾಣಿ ಆಗಿದ್ದೀಯಲ್ಲಪ್ಪ ಪ್ರಭು, ನಿನ್ಗೆ ಸ್ತೋತ್ರ ಕರ್ತನೆ. ಅಪ್ಪ, ನಮಗೋಸ್ಕರ ಜೀವದಿಂದೆದ್ದವನೇ, ಜೀವದ ನಾಯಕನೇ, ಜೀವದ ಅಧಿಪತಿಯೇ, ಜೀವ ಸ್ವರೂಪನೇ, ಜೀವದ ಮುಖ್ಯ ಆಗಿರುವ ಆತನೇ, ಜೀವ ಜಲವಾಗಿರುವ ಆತನೇ, ನಿನ್ಗೆ ಸ್ತೋತ್ರ. ಜೀವ ಸ್ವರೂಪನು, ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು ನೀನೇ, ಸತ್ಯ ಆತ್ಮನೇ, ನಿನ್ಗೆ ಸ್ತೋತ್ರಪ್ಪ. ನಿನ್ನನ್ನು ಎಷ್ಟು ಸ್ತುತಿಸಿಕೊಂಡಾಡಿದರೂ ಸಾಲದು, ಯಾಕಂದರೆ ನೀನು ಎಂಥ ದೇವರಪ್ಪ. ಅಪ್ಪ, ಸತ್ಯವಾದ ದೇವರೇ, ನಿಜವಾದ ದೇವರು ನೀನೇ. ನಿನ್ ಬಿಟ್ರೆ ಎಲ್ಲ ಏನು ಪ್ರಯೋಜನ ಇಲ್ಲ. ಎಲ್ಲ ಸೃಷ್ಟಿಗಳನ್ನು ಪೂಜೆ ಮಾಡುವವರು, ಸೃಷ್ಟಿಗಳನ್ನೇ ಕರ್ತನೆ ನೀನು ಸೃಷ್ಟಿ ಮಾಡಿದ್ದಾನೆ ಅವರು ದೇವರುಗಳೆಂದು ಇದು ಮಾಡುವಾಗ ನಾವೆಷ್ಟು ಭಾಗ್ಯವಂತರು, ಎಷ್ಟು ಭಾಗ್ಯವಂತರು ಅಪ್ಪ. ಸತ್ಯವಾದ ದೇವರನ್ನು, ನಿತ್ಯವಾದ ದೇವರನ್ನು ನಾವು ಪೂಜಿಸುತ್ತಾ ಇರುವಾಗ ಅಪ್ಪ, ನಮ್ಮ ಜೊತೆಯಲ್ಲಿ ನೀನಿರು. ಸೈತಾನು ಯಾರನ್ನು ನುಂಗಲಿ ಅಂತ ಸಿಂಹದೋಪಾದಿಯಲ್ಲಿ ಇರುವಾಗ ಕುಟುಂಬಗಳನ್ನೇ ಹಾಳು ಮಾಡ್ತಾನೆ, ದೇಶಗಳನ್ನೇ, ಊರುಗಳನ್ನೇ, ಪ್ರತಿ ಒಬ್ಬೊಬ್ಬರನ್ನು ಹಾಳು ಮಾಡ್ತಾ ಇದ್ದಾನೆ ಸ್ವಾಮಿ. ಕೊನೆ ಅಂತ್ಯದಲ್ಲಿ ಅವನ ಬಲ ಹೆಚ್ಚಾಗಿದೆ. ತಲೆ ಜಜ್ಜಿದೀಯ, ಬಾಲದಿಂದ ಅವನು ಕಾರ್ಯ ಮಾಡ್ತಾ ಇದ್ದಾನೆ ಸ್ವಾಮಿ. ದಯಮಾಡಿ ಕರ್ತನೆ ಅದನ್ನು ಜಜ್ಜಿ ನೀನು ತುಂಡು ಮಾಡಿಬಿಡು ಸ್ವಾಮಿ. ಅವನ ಕಾರ್ಯವು ಏನು ನಡೆಯದಂತೆ ಕಟ್ಟ ಹಾಕು ಸ್ವಾಮಿ. ನಿನ್ಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸಿ ಆ ಸೈತಾನನ ಜಯಿಸಲು ನಮ್ಗೆ ಬಲವನ್ನು ಹೆಚ್ಚಿಸು, ಜ್ಞಾನ ಕೊಡು, ಬುದ್ಧಿ ಕೊಡು, ವಿವೇಕವನ್ನು ದಯಪಾಲಿಸು, ತಿಳುವಳಿಕೆ ಕೊಡು ರಾಜ. ಜ್ಞಾಪಕ ಶಕ್ತಿಯನ್ನು ಕೊಡು, ಪರಿಶುದ್ಧತೆಯನ್ನು ಕೊಡು ಸ್ವಾಮಿ. ನಿನ್ನ ಸಾನ್ನಿಧ್ಯವು ಬೇಕು ಕರ್ತನೆ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬ, ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆತ್ಮನಿಂದ ತುಂಬಿಸು ಒಡೆಯ. ತುಂಬಿಸಪ್ಪ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಸಭೆಗಳನ್ನು ತುಂಬಿಸು, ಸಭೆಯ ಪಾಲಕರುಗಳನ್ನು ತುಂಬಿಸು, ಸಭಿಕರನ್ನು ತುಂಬಿಸು. ನಿನ್ನ ಆತ್ಮನಿಂದ ನಾವು ಪರಿಶುದ್ಧರಾಗಿ, ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ, ಪರಿಶುದ್ಧರಾಗಿ ಈ ಲೋಕದಲ್ಲಿ ನಿನ್ನ ಚಿತ್ತದಂತೆ ನಾವು ಬದುಕುವಂತೆ ನಿನ್ನ ಆತ್ಮನ ಸಹಾಯ ನೀಡು ದೇವರೇ. ಏಸಪ್ಪ, ನಿನ್ಗೆ ಸ್ತೋತ್ರ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಇಮ್ಮಾನುವೇಲನೇ ನಿನ್ಗೆ ಸ್ತೋತ್ರ. ಎಬಿನೇಚರನೇ, ಎಲ್ ಶಡಾಯ್ ದೇವರೇ, ಯೆಹೋವ ರೂವಾ, ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ನಿಸ್ಸಿ, ನಿನ್ಗೆ ಸ್ತೋತ್ರ. ನೀನು ಮಾಡಿದ ಮಹೋಪಕಾರಗಳಿಗಾಗಿ ಸ್ತೋತ್ರ. ನಮ್ಮ ಜೊತೆಯಲ್ಲಿರು, ಎಲ್ಲ ದುಷ್ಟತನದಿಂದ, ದುರ್ಮಾರ್ಗದಿಂದ ತಪ್ಪಿಸು, ದುರಾಶೆಯಿಂದ ತಪ್ಪಿಸು. ನೀತಿ ವಸ್ತ್ರವನ್ನು ನಮ್ಗೆ ಒದಿಸು. ನಿನ್ನ ತೊಳೆ, ನಮ್ಮನ್ನು ತೊಳೆಸುವ ಅಪ್ಪ. ನಿನ್ಗೆ ಸ್ತೋತ್ರ, ಸ್ತೋತ್ರ ರಾಜ. ಈ ಸಮಯಕ್ಕಾಗಿ ಸ್ತೋತ್ರ, ಈ ಮುಂಜಾನೆಗಾಗಿ ಸ್ತೋತ್ರ. ಮುಂಜಾನೆ ಎದ್ದು ನಿನ್ನನ್ನು ಪ್ರಾರ್ಥಿಸುವಾಗ ನಿನ್ನ ದರ್ಶನವನ್ನು ನಮಗೆ ದಯಪಾಲಿಸು. ಈ ಸಭೆಗೆ ನೀನ್ ಇಳಿದು ಬಾ ಸ್ವಾಮಿ. ಅಭಿವೃದ್ಧಿ ಪಡಿಸು ಕರ್ತನೆ, ಅಭಿವೃದ್ಧಿ ಪಡಿಸು. ನಿನ್ನ ಸೇವಕನನ್ನು ಆಶೀರ್ವದಿಸು, ಸೇವಕನ ಕುಟುಂಬವನ್ನು ಆಶೀರ್ವದಿಸು ದೇವರೇ. ಮುಂಜಾನೆ ಎದ್ದು ನಿನ್ನನ್ನು ಸ್ಮರಿಸುವಾಗ ನಮ್ಮ ಮನೆಯ ಬಾಗಿಲುಗಳನ್ನು ತೆರೆಯುವಾಗ, ಆತ್ಮದ ಬಾಗಿಲುಗಳನ್ನು ತೆರೆಯುವಾಗ ಒಳಗೆ ಪ್ರವೇಶಿಸು. ನಮ್ಮ ಜೊತೆಯಲ್ಲಿ ನಿನ್ನಿದ್ದುಕೊಂಡು ನಡೆಸಪ್ಪ. ಕುಟುಂಬವಾಗಿ
ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಬೇಡಿಕೊಳ್ತೇನೆ. ಎಲ್ಲರ ಬಲಹೀನತೆಗಳನ್ನು ತೆಗೆದುಹಾಕಿ ನೀನಿದ್ದು ನಡೆಸಿಕೊಡಪ್ಪ. ಈ ಸಭೆಗಾಗಿ ಸ್ತೋತ್ರ ಸ್ವಾಮಿ. ನಿರಂತರವೂ ಈ ಸಭೆಯಲ್ಲಿ ಇದ್ದು ನಡೆಸಿಕೊಡು. ಹೀಗೆ ಕರ್ತನೆ, ಸಭಿಕರನ್ನು ಸರ್ವರನ್ನು ನೀನು ಆಶೀರ್ವದಿಸು. ಮುಖ್ಯವಾಗಿ ಸಭೆಯ ಪಾಲಕರನ್ನು ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಟ್ಟು ನಿನ್ನ ಭಯಭಕ್ತಿಯಿಂದ ಅವರು ಕಾರ್ಯ ನಡೆಸುವಂತೆ ಸಹಾಯ. ಹೀಗೆ ಕರ್ತನೆ, ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾವು ಆಲಿಸೋಣ. ಈ ಲೋಕವು ಒಂದು ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಈ ಲೋಕವು ಒಂದು ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ನನ್ನ ನಾವಿಕನು. ಅರುಣೋದಯದಿ ಮೊರೆಯಿಡುವೆನು ನಾ, ಅಂಗೀಕರಿಸು ನನ್ನ. ಅರುಣೋದಯದಿ ಮೊರೆಯಿಡುವೆನು ನಾ, ಅಂಗೀಕರಿಸು ನನ್ನ. ಇರುಳಿನ ಒಂದೊಂದು ಜಾವದಲ್ಲೂ, ಇರುಳಿನ ಒಂದೊಂದು ಜಾವದಲ್ಲೂ ಸ್ಮರಿಸುವೆ ನಿನ್ನ ನಾಮ. ಈ ಲೋಕವು ಒಂದು ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಪೂರ್ಣ ಮನದಿ ಮೊರೆಯಿಡುವೆನು ನಾ, ರಕ್ಷಿಸು ಕರ್ತ. ಪೂರ್ಣ ಮನದಿ ಮೊರೆಯಿಡುವೆನು ನಾ, ರಕ್ಷಿಸು ಕರ್ತ. ನೀನೆ ನನ್ನ ಬಂಡೆ ಕೋಟೆಯು, ನೀನೆ ನನ್ನ ಬಂಡೆ ಕೋಟೆಯು, ನನಗೆ ಆಶ್ರಯವು. ಈ ಲೋಕವು ಒಂದು ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು, ನನ್ನ ನಾವಿಕನು. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಬೆಳಗಿನ ಜಾವದಲ್ಲಿ ದೇವರ ಮಂದಿಯನ್ನ ಹೃತ್ಪೂರ್ವಕವಾಗಿ ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಹೋಸೇಯನ ಗ್ರಂಥದಲ್ಲಿ ನಾವು ನೋಡುವಾಗ ದೇವರು ಈ ವಾಗ್ದಾನವನ್ನ ಇಸ್ರೇಲ್ ಜನಾಂಗಕ್ಕೆ ನೀಡುವಂತವನಾಗಿದ್ದಾನೆ. ಇಸ್ರೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೋ. ಹೋಸೇಯನ ಗ್ರಂಥ 14ನೇ ಅಧ್ಯಾಯ 1ನೇ ವಚನದಿಂದ. ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೋ, ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿ ಬಿದ್ದಿ.
ಪಶ್ಚಾತ್ತಾಪದ ಪದಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ ಆತನಿಗೆ ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು, ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನ ಅರ್ಪಿಸುವೆವು ಎಂಬುದಾಗಿ ಹೇಳ್ರಿ ಎಂಬುದಾಗಿ ಹೇಳ್ತಾರೆ. ನಮ್ಮ ನಡತೆಗಳಿಂದ ದೇವರನ್ನ ನಮ್ಮ ಜೀವಿತದಲ್ಲಿ ಬಿಟ್ಟು ದೂರ ಹೋಗಿರುವುದರಿಂದ ಮತ್ತೆ ನಾವು ಆತನ ಹತ್ತಿರಕ್ಕೆ ಹಿಂದಕ್ಕೆ ಬರಬೇಕೆಂಬುದಾಗಿ ದೇವರು ಇಸ್ರೇಲ್ ಜನಾಂಗದ ಮೇಲೆ ಪ್ರೀತಿಯನ್ನಿಟ್ಟು ಅಪೇಕ್ಷಿಸಿ ಹಿಂದಕ್ಕೆ ಕರೆಯುವಂತನಾಗಿದ್ದಾನೆ. ತಪ್ಪಿ ಹೋದ ಮಗನನ್ನ ತಂದೆಯು ಅತಿಯಾದಂತಹ ಪ್ರೀತಿಯಿಂದ ಆತನ ಬಗ್ಗೆ ಯೋಚಿಸುತ್ತಾ ಚಿಂತಿಸುತ್ತಾ ಆತನ ಹಿಂದಿರುವಿಕೆಗಾಗಿ ಎದುರು ನೋಡುತ್ತಿರುವಂತಹ ಕರುಣೆಯುಳ್ಳ ತಂದೆಯ ಹಾಗೆ ಇಸ್ರೇಲ್ ಜನರನ್ನ ದೇವರು ಕರೆಯುವಂತವನಾಗಿದ್ದಾನೆ. ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನ ಅರ್ಪಿಸುವೆವು, ಅಶ್ಶೂರವು ನಮ್ಮನ್ನು ರಕ್ಷಿಸದೆಂದು ನಂಬೆವು, ಐಗುಪ್ತದ ಕುದುರೆಗಳನ್ನ ಹತ್ತೆವು, ನಮ್ಮ ಕೈ ಕೆಲಸದ ಬೊಂಬೆಗಳಿಗೆ ನೀವು ನಮ್ಮ ದೇವರುಗಳು ಎಂದು ಇನ್ನು ಹೇಳುವೆವು. ಇನ್ನು ಮುಂದೆ ನನ್ನನ್ನು ಬಿಟ್ಟು ನೀವು ಯಾವ ಕಡೆಗೆ ತಿರುಗಿಕೊಂಡಿದ್ದೀರೋ ಆ ಕಡೆಯಿಂದ ಹಿಂತಿರುಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಯಾಕಂದ್ರೆ ಪ್ರವಾದನೆಯಲ್ಲಿ ಬರೀತಾನೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಈ ಭೂಮಿ ಮೇಲೆ ದೇವರನ್ನ ಹಂಬಲಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ, ದೇವರನ್ನ ಅಗಲಿ ಹೋದಂತ ಪ್ರತಿಯೊಬ್ಬ ಮಾನವನಿಗೂ ದೇವರು ಈ ಪ್ರೀತಿಯ ಕರವೀಕನ್ನು ಕೊಟ್ಟು ಲೋಕದ ಕಾರ್ಯಗಳಲ್ಲಿ ನಿರತರಾಗಿರುವಂತ ಅವರನ್ನ ತನ್ನ ಸುನೀತಿಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಅವರನ್ನ ಕರೆಯುವಂತವನಾಗಿದ್ದಾನೆ. ಇಲ್ಲಿ 9ನೇ ವಚನದಲ್ಲಿ ಹೇಳ್ತಾನೆ, ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವವರು, ದುರ್ಮಾರ್ಗಗಳು ಎಡವಿ ಬೀಳುವರು. ಜ್ಞಾನಿಗಳಿಗೆ ಮಾತ್ರ ದೇವರ ಮಾತು ಅರ್ಥ ಆಗ್ತದೆ. ಅಜ್ಞಾನಿಗಳಿಗೆ ದೇವರು ಎಷ್ಟು ಸಾರಿ ಕರೆದರೂ ದೇವರ ಮಾತು ಅವರಿಗೆ ಕೇಳಿಸುವುದಿಲ್ಲ, ಅವರಿಗೆ ಅರ್ಥ ಆಗುವುದಿಲ್ಲ. ಬದಲಾಗಿ ಅವರು ತಮ್ಮ ದುರ್ಮಾರ್ಗದಲ್ಲೇ ನಾಶವಾಗಿ ಹೋಗುವಂತರಾಗಿದ್ದಾರೆ. ದೇವರ ಕರುಣೆಯ ಮಾತನ್ನ ನಾವಿಲ್ಲಿ ನೋಡುವಾಗ 4ನೇ ವಚನದಲ್ಲಿ, ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸಿದೆನು. ಒಂದು ವೇಳೆ ಒಬ್ಬ ವ್ಯಕ್ತಿ ತನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನ ಕಡೆಗೆ ತಿರುಗಿಕೊಂಡು ಸೃಷ್ಟಿಕರ್ತನ ಮಾರ್ಗವನ್ನ ಅನುಸರಿಸಿ ಆತನನ್ನ ಪ್ರೀತಿಸುತ್ತಾ ಆತನ ಸನ್ಮಾರ್ಗದಲ್ಲಿ ನಡೆಯುವುದಾದರೆ ದೇವರು ಮನಃಪೂರ್ವಕವಾಗಿ ನಮ್ಮನ್ನ ಪ್ರೀತಿಸುವಂತವನಾಗಿದ್ದಾನೆ. ನಮ್ಮ ತೀರ್ಮಾನಗಳು, ಮಾನವನ ತೀರ್ಮಾನಗಳು ಬದಲಾದಾಗ, ಮಾನವನ ಆಲೋಚನೆಗಳು ಬದಲಾದಾಗ, ಮಾನವನ ಭಾವನೆಗಳು ಬದಲಾದಾಗ ಮಾನವನ ಮಾರ್ಗಗಳು ಬದಲಾಗುವಂತವುಗಳಾಗ, ಯಾವುದನ್ನ ಪ್ರೀತಿಸುತ್ತಾ ಇದ್ದನ್ನು ಅದಕ್ಕೆ ವಿರುದ್ಧವಾಗಿ ಜೀವಿಸುವಂತವನಾಗಿದ್ದಾನೆ. ಲೋಕದ ಆಸೆಗಳನ್ನು, ಶರೀರದ ಸ್ವಭಾವಗಳನ್ನು, ಲೋಕದ ನಡವಳಿಕೆಗಳನ್ನು, ಲೋಕದ ಅಜ್ಞಾನವನ್ನು ತನ್ನ ಜೀವಿತದಲ್ಲಿ ಆಧಾರ ಮಾಡಿಕೊಂಡು ಬದುಕುತ್ತಿದ್ದಂತ ವ್ಯಕ್ತಿಗೆ ದೇವರ ಕೃಪೆಯು ದೊರೆತರೆ, ದೇವರ ಮನಃಪೂರ್ವಕವಾದಂತ ಕರುಣೆ ಪ್ರೀತಿಗಳನ್ನ ಅವರು ಪಡೆದುಕೊಂಡರೆ ಅವನ ಜೀವಿತದಲ್ಲಿ ಮಹತ್ತರವಾದ ಬದಲಾವಣೆಯನ್ನ ನಾವು ಕಾಣುವಂತವರಾಗಿದ್ದೇವೆ. ಮತ್ತು ಪ್ರತಿಯೊಬ್ಬ ದೇವರ ಸನ್ನಿಧಾನಕ್ಕೆ ಬರುವಂತ ಮಾನವನ ಜೀವಿತದಲ್ಲಿ ಅಂತ ಬದಲಾವಣೆಯನ್ನ ತಂದೆಯಾದ ದೇವರು ಇದು ನೋಡುವುದಕ್ಕೆ ಇದು ನೋಡ್ತಕ್ಕಂಥನಾಗಿದ್ದಾನೆ. ದೇವರ ಜನಾಂಗವಾದಂತ ಇಸ್ರಾಯೇಲರಿಗೆ ಮಾತುಗಳನ್ನ ಕರೆಯುತ್ತಾರೆ. ಈ ಕೊನೆಯ ಕಾಲದಲ್ಲಿ ಇಸ್ರಾಯೇಲರಿಗೆ ಮಾತ್ರವಲ್ಲದೆ
ಭೂಮಿ ಮೇಲಿರುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ದೇವರು ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನನ್ನ ನೊಗವನ್ನು ಕಲಿತುಕೊಳ್ಳಿರಿ, ನನ್ನ ನೊಗವು ಹಗುರವಾದದ್ದು. ನೀವು ನಿಮ್ಮ ಮನಸ್ಸನ್ನ ಬೇರೆ ಮಾಡಿಕೊಡ್ರಿ. ನಿಮ್ಮ ಅಪರಾಧಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡುವಂತೆ ನನ್ನ ಕೃಪಾ ಸಿಂಹಾಸನದ ಬಳಿಗೆ ಬನ್ನಿ. ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿ. ಇನ್ನು ಲೋಕದ ಪಾಲಿಗೆ ಲೋಕದ ಕಾರ್ಯಗಳನ್ನ ಅನುಸರಿಸಿ ಬದುಕಲಾರೆವು. ಈಗ ಲೋಕದಲ್ಲಿ ಅವಿವೇಕಿಗಳಾಗಿ ಬದುಕುತ್ತಿರುವ ಇತರ ಜನರಂತೆ ನಾವು ಸೃಷ್ಟಿಯನ್ನ ಪೂಜಿಸಲಾರೆವು. ಸೃಷ್ಟಿಕರ್ತನಾದ ನಿನ್ನನ್ನೇ ನಾವು ಪೂಜಿಸುತ್ತಾ ನಿನಗೆ ಸಲ್ಲತಕ್ಕಂತ ಘನತೆಯನ್ನು ಗೌರವವನ್ನು ಸಲ್ಲಿಸುತ್ತಾ ನೀನು ತಿಳಿಸಿದ ಮಾರ್ಗದಲ್ಲಿ ನಾವು ನಡೆಯುವೆವು ಎಂದು ಹೇಳಿರಿ. ಆಗ ನಿಮ್ಮ ಭ್ರಷ್ಟತ್ವವನ್ನು, ನಿಮ್ಮಲ್ಲಿರುವಂತಹ ಪಾಪವನ್ನು ಸಂಪೂರ್ಣವಾಗಿ ನಾನು ತೆಗೆದುಬಿಟ್ಟು ನಿಮಗೆ ನೂತನ ಹೃದಯವನ್ನು ಕೊಡುವೆನು. ಕಲ್ಲಾದ ಹೃದಯಗಳು ಕರಗಿ ಮೃದುವಾಗಿ ಅವುಗಳ ಮೇಲೆ ನನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಬರೆಯುವೆನು. ಆಗ ನೀವು ನಾನು ನಿಮ್ಮನ್ನ ಮನಪೂರ್ವಕವಾಗಿ ಪ್ರೀತಿಸಿದಂತೆಯೇ ನೀವು ನನ್ನನ್ನ ಪ್ರೀತಿಸಿದಿರಿ. ಆದರೆ ಇಂಥ ಒಂದು ಬದಲಾವಣೆಯ ತೀರ್ಮಾನ ನಮ್ಮಲ್ಲಾಗಬೇಕಾದರೆ ನಾವು ದೇವರನ್ನ ಪ್ರೀತಿಸುವಂತ ಜನರಾಗಬೇಕು. ದೇವರನ್ನ ಪ್ರೀತಿಸುವಂತ ಹೃದಯಗಳಿಗೆ ದೇವರ ಸನ್ಮಾರ್ಗಗಳು ಅರ್ಥವಾಗುತ್ತವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಹೇಳ್ತಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ ಎಂಬುದಾಗಿ. ದೇವರ ಮಾರ್ಗಗಳು ನಮಗೆ ಅರ್ಥ ಆಗ್ತದೆ. ನಮ್ಮ ಮುಂದಿನ ದಾರಿಯಲ್ಲಿ ದೇವರ ಕೃಪೆಯ ಒಂದೊಂದೇ ಬಾಗಿಲುಗಳು ತೆರೆಯುತ್ತಾ ಹೋಗುತ್ತವೆ. ನಾವು ದೇವರ ಮಾರ್ಗದಲ್ಲಿ ಮುಂದೆ ಸಾಗುತ್ತಾ ದೇವರ ಜ್ಞಾನವು ವಿಕಸನವಾಗುತ್ತಾ ದೇವರ ಪರಿಪೂರ್ಣವಾದಂತ ಸತ್ಯವನ್ನ, ರಕ್ಷಣೆಯ ಯೋಜನೆಯನ್ನ ಅರ್ಥ ಮಾಡಿಕೊಳ್ಳುತ್ತಾ ದೇವರ ಚಿತ್ತಕ್ಕೆ ನಾವು ಹೆಗಲನ್ನ ಕೊಡುವಂತವರಾಗಿ ದೇವರ ಯೋಜನೆಯಲ್ಲಿ ಸಂಪೂರ್ಣವಾಗಿ ಪಾಲು ಹೊಂದುವಂತವರಾಗ್ತೇವೆ. ದೇವರು ನಮ್ಮ ಮುಂದೆ ಇಟ್ಟಿರುವಂತಹ ಗುರಿಯನ್ನು ಮುಟ್ಟಲು ಮುಂದೆ ಸಾಗುವಂತವರಾಗಿದ್ದೇವೆ. ತನ್ನ ಕಡೆಗೆ ತಿರುಗಿಕೊಂಡಂತ ತನ್ನ ಜನರು ತನ್ನ ಮಾರ್ಗಗಳನ್ನ ಅನುಸರಿಸಬೇಕೆಂಬುದಾಗಿ ದೇವರು ಇಷ್ಟಪಡುವಂತವನಾಗಿದ್ದಾರೆ. ದೇವರ ಮಾರ್ಗಗಳು ನೀತಿಯ ಮಾರ್ಗಗಳು, ಹೇಳ್ತಾನೆ ಸನ್ಮಾರ್ಗಗಳು. ಯಾರು ದೇವರ ಮಾರ್ಗವನ್ನ ಅನುಸರಿಸಿ ನಡೀತಾರೋ ಅವರು ಸನ್ಮಾರ್ಗದಲ್ಲಿ ನಡೆಯುವಂತವರಾಗಿರ್ತಾರೆ, ಸನ್ಮಾರ್ಗಿಗಳಾಗಿರ್ತಾರೆ. ಯಾರು ದೇವರ ಮಾರ್ಗವು ಸನ್ಮಾರ್ಗವಾಗಿ ಅವರ ಜೀವಿತದಲ್ಲಿ ರೂಪಿಸಲ್ಪಡ್ತದೋ ಅವರು ಮಾರ್ಗಗಳು ನೀತಿಯ ಮಾರ್ಗಗಳಾಗಿರ್ತವೆ. ನೀತಿಯ ಮಾರ್ಗಗಳು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ಮಾನವನಿಗೆ ಸಿಗುವಂತದ್ದಾಗಿ. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯಲು ಮನಸ್ಸು ಮಾಡುವಂತ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ಪ್ರಯಾಸ ಪಡುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಮಾರ್ಗಗಳು ಇಕ್ಕಟ್ಟಿನ ಮಾರ್ಗಗಳಾಗ್ತವೆ. ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನದಲ್ಲಿ ಮಾತನಾಡ, ಇಕ್ಕಟ್ಟಿನ ಮಾರ್ಗಗಳಲ್ಲಿ ನಡೆಯಿರಿ. ಇಕ್ಕಟ್ಟಾದ ಮಾರ್ಗವು ನಿತ್ಯ ಜೀವಕ್ಕೆ ನಡೆಸುವಂತದ್ದಾಗಿದೆ. ಅಗಲವಾದ ಮಾರ್ಗಗಳಲ್ಲಿ ನಡೆಯುವವರು ಬಹುಶಃ, ಆದರೆ ಅದು ನಾಶನಕ್ಕೆ ನಡೆಸುವಂತದ್ದಾಗಿದೆ. ಇಕ್ಕಟ್ಟಾದ ಮಾರ್ಗಗಳಲ್ಲಿ ನಡೆಯುವವರು ನಿತ್ಯ ಜೀವದ ಮಾರ್ಗದಲ್ಲಿ ನಡೆಯುವಂತವರಾಗಿ, ಆದರೆ ಇಕ್ಕಟ್ಟಾದ ಮಾರ್ಗಗಳಲ್ಲಿ ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆಯಬೇಕಾಗ್ತದೆ. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರಿಗೆ ಈ ಲೋಕದಲ್ಲಿ ಎಲ್ಲಾ ಮಾರ್ಗಗಳು ಇಕ್ಕಟ್ಟಾಗ್ತವೆ. ಆದರೂ
ಕರ್ತನು ನಮ್ಮ ಜೊತೆಯಲ್ಲಿ ಆ ಇಕ್ಕಟ್ಟಾದ ಮಾರ್ಗಗಳಲ್ಲಿ ನಮ್ಮನ್ನ ಕೈ ಹಿಡಿಯುವಂತವನಾಗಿದ್ದಾನೆ. 139ನೇ ಕೀರ್ತನೆಯಲ್ಲಿ 6ನೇ ವಚನದಲ್ಲಿ ಈ ಮಾತನ್ನ 23ನೇ ಕೀರ್ತನೆಯಲ್ಲಿ 6ನೇ ವಚನದಲ್ಲಿ 3ನೇ ವಚನದಲ್ಲಿ ಮಾತನ್ನ ಹೇಳ್ತಾನೆ ದಾವೀದನು. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಸನ್ಮಾರ್ಗದಲ್ಲಿ ನಡೆಯುವಂಥದ್ದು, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ತೀರ್ಮಾನವಾಗುತ್ತದೆ. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ತೀರ್ಮಾನದಲ್ಲಿ ಈ ಲೋಕವು ಇಕ್ಕಟ್ಟಾಗಿ ಬಿಡುತ್ತದೆ. ಈ ಲೋಕದ ಮಾರ್ಗಗಳು ಇಕ್ಕಟ್ಟಾಗ್ತದೆ. ಆದ್ರೆ ಈ ಇಕ್ಕಟ್ಟಾದ ಮಾರ್ಗಗಳನ್ನ ದಾಟಿ ಹೋಗುವಾಗ ನಮ್ಮನ್ನು ಸೃಷ್ಟಿಸಿದಂತ ನಮ್ಮ ತಂದೆಯಾದ ದೇವರು ತಾನೇ ನಮ್ಮ ಜೊತೆಯಲ್ಲಿ ಇರುವಂತನಾಗಿದ್ದಾನೆ. ಅದನ್ನ ದಾವೀದನು ತಿಳಿಸ್ತಾನೆ. ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ, ಇಕ್ಕಟ್ಟಾದ ಮಾರ್ಗಗಳಲ್ಲಿ ನಡೆಯುವಾಗ ದೇವರು ನಮ್ಮ ಜೊತೆಯಲ್ಲಿ ಇರುತ್ತಾನೆ. ಮತ್ತು ಆತನು ನಮ್ಮ ಜೊತೆಯಲ್ಲಿ ಇರುವುದರಿಂದ ಈ ಲೋಕದಲ್ಲಿ ಎಂತ ಸಂಕಷ್ಟಗಳು, ಇಕ್ಕಟ್ಟುಗಳು, ಅಪಾಯಗಳು ತುಫಾನಿನಂತೆ ನಮ್ಮ ಮೇಲೆ ಬಂದರೂ ನಮಗೇನು ತಟ್ಟದು. ಆತನು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮೆಲ್ಲಾ ಚಿಂತಾಭಾರವನ್ನು ಹೊತ್ತುಕೊಂಡು ನಮಗಾಗಿ ತಾನೇ ಅದನ್ನು ಹೊತ್ತು ನಿರ್ವಹಿಸುವಂತವನಾಗಿದ್ದಾನೆ. ಇಕ್ಕಟ್ಟಾದ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಉನ್ನತವಾದ ಆಶೀರ್ವಾದದಾಯಕವಾದ ಜೀವಿತವನ್ನ ತರುವಂತದ್ದಾಗಿರುತ್ತದೆ ಎಂಬುದಾಗಿ ದಾವೀದನು ನಂಬಿದನು. ಅದನ್ನೇ ಹೊಸಯನು ಬರೀತಾನೆ. ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸಿದನು. ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು. ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು. ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ದೇವರ ಮಕ್ಕಳ ಜೀವಿತದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಇಕ್ಕಟ್ಟಿನಲ್ಲಿ ನಡೆಯುವಂತ ಇಕ್ಕಟ್ಟಾದ ಮಾರ್ಗಗಳಾಗ್ತವೆ. ಕಾರ್ಗತ್ತಲಿನ ಕಣಿವೆಗಳಾಗ್ತವೆ. ಈ ಲೋಕದಲ್ಲಿ ಅನೇಕ ರೀತಿಯಾದಂತಹ ಕಷ್ಟ, ಸಂಕಟ, ನೋವು, ಹಿಂಸೆಗಳ ಬಿರುಗಾಳಿ ನಮ್ಮ ಮೇಲೆ ಬೀಸ್ತದೆ. ಆದರೆ ಅವುಗಳು ನಮ್ಮನ್ನ ದೇವರ ನಂಬಿಕೆಯಿಂದ ಅಲುಗಾಡಿಸಲಿಕ್ಕಾಗದ ಹಾಗೆ, ನಾವು ಸ್ಥಿರವಾಗಿ ನಿಲ್ಲುವ ಹಾಗೆ, ಬಂಡೆ ಮೇಲೆ ಕಟ್ಟಿದ ಮನೆ ಹಾಗೆ ದೇವರು ನಮ್ಮನ್ನ ಸ್ಥಿರಪಡಿಸ್ತಾನೆ. ತಾನೇ ನಮ್ಮೊಂದಿಗಿದ್ದು ನಮ್ಮನ್ನ ಕೈ ಹಿಡಿದು ನಡೆಸುವಂತವನಾಗಿದ್ದಾನೆ. ಇಂಥ ಪರಿಸ್ಥಿತಿಗಳಲ್ಲಿಯೂ ದೇವರು ನಮಗೆ ತನ್ನದೇ ಆದಂತ ರೀತಿಯಲ್ಲಿ ತನ್ನ ಆಶೀರ್ವಾದಗಳನ್ನ ನಾವು ಅನುಭವಿಸುವಾಗೆ ಕಾರ್ಯ ಮಾಡ್ತಾನೆ. ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು. ಮಳೆ ಬೇಕಾಗಿಲ್ಲ. ನೆಲವು ತನ್ನಷ್ಟಕ್ಕೆ ತಾನೇ ಹಸಿಯಾಗಿ ನೆಲದಲ್ಲಿರುವಂತ ಬೀಜವು ಮೊಳೆತು ಅದು ಚಿಗುರಿ ಬೆಳೆದು ಫಲ ಕೊಟ್ಟು ಸಂತೃಪ್ತಿಯನ್ನು ತರುವ ಹಾಗೆ ಮಾಡ್ತಾನೆ. ಅದು ತಾವರೆಯಂತೆ ಒಡೆಯುವುದು. ಚಳಿಗಾಲದಲ್ಲಿ ಬಿಸಿಲಿನ ಧಗೆಗೆ ಬಾಳದೆ ಬಹಳ ಸುಂದರವಾದಂತ ರೀತಿಯಲ್ಲಿ ತಾವರೆಯು ಅರಳುವ ಹಾಗೆ ನೀತಿವಂತನ ಬದುಕು ಈ ಭೂಮಿ ಮೇಲೆ ಅರಳುವಂತದ್ದಾಗಿರ್ತದೆ, ಅಭಿವೃದ್ಧಿ ಹೊಂದುವಂತದ್ದಾಗಿರ್ತದೆ. ಲೆಬನೋನಿನ ದೇವದಾರುಗಳ ಹಾಗೆ ಬೇರೆ ಬಿಟ್ಟುಕೊಳ್ಳುವುದು. ನೀತಿವಂತನ ವಂಶವು ಬಲಿಷ್ಠವಾಗುವುದು ಎಂಬುದಾಗಿ ದಾವೀದನು ಬರೀತಾನೆ. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ದೇವರ ನೀತಿಯನ್ನು ಅನುಸರಿಸಿ ಪಾಪದ ಕಾರ್ಯಗಳನ್ನ ವಿಸರ್ಜಿಸಿ ಜೀವಿಸಲು ಮನಸ್ಸು ಮಾಡಿದಂತ ತೀರ್ಮಾನ ಮಾಡಿದಂತ ಪ್ರತಿಯೊಬ್ಬ ದೇವರ ಮಗಳ ಬದುಕಿನಲ್ಲಿ ದೇವರ ಇಂತಹ ನಡೆಸುವಿಕೆಯನ್ನ ಅನುಭವಿಸಲಿಕ್ಕೆ ಸಾಧ್ಯ. ಆತನ ವಂಶವು ಬೇರು ಬಿಟ್ಟುಕೊಳ್ತಾನೆ. ಆತನ ಮಕ್ಕಳು ಲೆಬನೋನಿನ ದೇವದಾರು ವೃಕ್ಷಗಳ ಹಾಗೆ ಬೆಳೀತಾರೆ. ದಾವೀದನು ಅದನ್ನ ಬರೀತಾನೆ. ದೇವದಾರುಗಳ ಹಾಗೆ ಬೇರೆ ಬಿಟ್ಟುಕೊಳ್ಳುವುದು. ಎತ್ತರವಾಗಿ ಬೆಳೆಯಬೇಕಾದ್ರೆ
ಆಳವಾಗಿ ಬೇರು ಬಿಟ್ಕೊಳ್ಬೇಕು. ಸಮುದ್ರದ ಆಳಕ್ಕೆ ಹೋಗಿ ನೀರನ್ನ ತೆಗೆದುಕೊಂಡು ಆ ಗಿಡ, ಆ ಮರ ಬೆಳೆಯುವಂತಾಗಿ ಆಕಾಶದ ಎತ್ತರಕ್ಕೆ ಬೆಳೀತಾರೆ. ದೇವರ ನೀತಿಯನ್ನು ಅನುಸರಿಸುವಂತ ದೇವರ ಮಕ್ಕಳ ಹೆಸರು ಈ ಭೂಮಿ ಮೇಲೆ ಪ್ರಖ್ಯಾತಿಗೆ ಬರುತ್ತದೆ, ಆಕಾಶದ ಎತ್ತರಕ್ಕೆ ಬೆಳೀತದೆ. ಆದ್ರೆ ಅವರ ಜೀವಿತ ಇಕ್ಕಟ್ಟಿನಲ್ಲಿ ಬರುತ್ತಾರೆ. ಆದರೂ ಅಂತ ಸುಸ್ಥಿತಿಯಲ್ಲಿ ಅವರನ್ನ ದೇವರು ನಡೆಸುವಂತನಾಗಿದ್ದಾರೆ. ಓಕೆ, ಅದರ ರೆಂಬೆಗಳು ಹರಡುವುದು. ನೀತಿವಂತನ ಬದುಕಿನಲ್ಲಿ, ಆತನ ಕುಟುಂಬದ ಪರಿವಾರದಲ್ಲಿ ದೇವರ ನಡೆಸುವಿಕೆ ಹೆಚ್ಚಾಗುತ್ತಾ ಹೋಗುವಾಗ ಆ ಕುಟುಂಬವು ಅಭಿವೃದ್ಧಿಯಾಗುತ್ತದೆ, ಹರಡಿಕೊಳ್ಳುತ್ತದೆ. ಅದನ್ನೇ ಅಬ್ರಹಾಮನಿಗೆ ಹೇಳಿದ್ರು, ನಕ್ಷತ್ರದಷ್ಟೇ ಸಂತಾನವನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ. ಅದರ ಅಂದವು ಒಲಿವ ಮರದಂತೆ ಕಂಗೊಳಿಸುವುದು. ಬೆಂಕಿಯ ಬಲೆಯಲ್ಲಿ ಹಾಕಿದರು ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರ ದೇಹದ ಮೇಲೆ ಯಾವುದೇ ಕುಂದು, ಕಲೆ, ಮಸಿ, ಹೊಗೆಯ ವಾಸನೆ ಉಳಿಲಿಲ್ಲ. ಬದಲಾಗಿ ಅವರ ಮುಖವು ದೇವದೂತರಂತೆ ಕಂಗೊಳಿಸುತ್ತಿತ್ತು. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ದೇವರ ಮಾರ್ಗಗಳನ್ನ ಅನುಸರಿಸಿ ನಡೆಯುವಂತ ದೇವರ ಮಕ್ಕಳ ಜೀವಿತ ಈ ಭೂಮಿ ಮೇಲೆ ಸುಂದರವಾಗಿರ್ತದೆ. ನೋಡುವಂತವರ ಕಣ್ಣಿಗೆ ಪುಷ್ಟಿಯಾಗಿದ್ದು ದೇವರ ಆಶೀರ್ವಾದವು ತುಂಬಿ ತುಳುಕುವುದನ್ನ ಅವರು ಗ್ರಹಿಸಿಕೊಳ್ಳುವ ಹಾಗೆ ಕರ್ತನು ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಅವರ ಮುಖಗಳು ಕಂಗೊಳಿಸುವ ಹಾಗೆ ಮಾಡ್ತಾನೆ. ಅದರ ಪರಿಮಳವು ಲೆಬನೋನಿನ ಹಾಗೆ ಮನೋಹರವಾಗ ಅವರಲ್ಲಿರ್ತಕ್ಕಂಥ ದೇವರ ಗುಣ ಸ್ವಭಾವಗಳು ಇತರರ ಜೀವಿತದಲ್ಲಿ ಪರಿಣಾಮ ಬೀರುವ ಹಾಗೆ ಮಾಡ್ತಾರೆ. ಅವರ ಬಳಿಗೆ ಆಕರ್ಷಿಸ್ತದೆ. ಅವರ ಜೊತೆಯಲ್ಲಿ ಇರಬೇಕು ಅನಿಸ್ತದೆ. ಅವರ ಜೊತೆಯಲ್ಲಿ ಇದ್ದು ಆ ಸುಮಧುರವಾದ ಪರಿಮಳವನ್ನು ಆನಂದಿಸಬೇಕು ಅಂತದೆ. ಅಂದರೆ ಇತರರ ಬದುಕಿನಲ್ಲಿ ದೇವರ ಬೆಳಕನ್ನ ಪ್ರಕಾಶಿಸುತ್ತದೆ, ದೇವರ ಪ್ರಭಾವವನ್ನು ಬೀರುತ್ತದೆ. ತಮ್ಮಂತೆಯೇ ದೇವರನ್ನ ಪ್ರೀತಿಸುವಂತ ಪ್ರೀತಿಯ ಹೃದಯವನ್ನ ಪಡೆದುಕೊಳ್ಳುವುದಕ್ಕೆ ಅವರು ಸಾಧಕರಾಗ್ತಾರೆ. ಅದರ ನೆರಳನ್ನು ಆಶ್ರಯಿಸುವವರು ಹಿಂದಿರುಗಿ ಬೆಳೆಯನ್ನು ಬೆಳೆದು ದ್ರಾಕ್ಷಾಲತೆಯಂತೆ ಫಲಿಸುವರು. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ದೇವರ ಮಕ್ಕಳ ಜೀವಿತದಲ್ಲಿ ಅವರನ್ನ ಆಶೀರ್ವದಿಸುವಾಗ ಅವರ ಜೀವಿತದಲ್ಲಿ ದೇವರ ಕಾರ್ಯಗಳನ್ನ ನೋಡಿ ಅನುಭವಿಸಿದಂತ ಇತರ ಜನರು ಅವರನ್ನ ಆಶ್ರಯಿಸಿ ಅವರ ಮಾರ್ಗಗಳನ್ನ ಅನುಸರಿಸಿ ಅವರಂತೆಯೇ ಭೂಮಿ ಮೇಲೆ ತಾವು ಪ್ರತಿಫಲವನ್ನು ಕೊಡುವಂತ ಕಾರ್ಯಗಳು ನಡೆಯುತ್ತವೆ. ಅದನ್ನೇ ಸ್ವಾಮಿ ಹೇಳಿದ್ರು, ನೀವು ಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿದ್ದೀರಿ. ಅದನ್ನೇ ತಾನೇ ಈ ಭೂಮಿ ಮೇಲೆ ತನ್ನನ್ನ ಪ್ರೀತಿಸುವಂತ ದೇವರ ಮಕ್ಕಳಿಗೆ ತನ್ನ ಬಯಕೆಗಳನ್ನ ತಿಳಿಸುವಂತಾಗಿದ್ದಾರೆ. ಇಸ್ರಾಯೇಲೇ, ನನ್ನ ಕಡೆಗೆ ಹಿಂದಿರು. ನೀನು ನನ್ನ ಕಡೆಗೆ ಹಿಂದಿರುಗಿದರೆ ಈ ಎಲ್ಲಾ ಆಶೀರ್ವಾದಗಳನ್ನ ನೀನು ಅನುಭವಿಸ್ತೀನಿ. ಮನಪೂರ್ವಕವಾಗಿ ಪಾಪಗಳನ್ನ ಬಿಟ್ಟು ಬಿಡು, ನಿನ್ನ ದುಷ್ಕೃತ್ಯಗಳಿಂದ ಹೊರಗೆ ಬಾ, ನನ್ನನ್ನ ಪ್ರೀತಿಸು. ನಾನು ನಿನ್ನನ್ನ ಮನಪೂರ್ವಕವಾಗಿ ಪ್ರೀತಿಸ್ತೇನೆ. ನಾನು ನಿನ್ನನ್ನ ಪ್ರೀತಿಸುವಾಗ ನೀನು ನನ್ನನ್ನು ಅಂಗೀಕರಿಸಿಕೊಂಡು ನನಗೋಸ್ಕರ ಜೀವಿಸುವಂತ ಮನಸ್ಸನ್ನ ಮಾಡುವಾಗ ಈ ಲೋಕದ ಇಕ್ಕಟ್ಟುಗಳಲ್ಲಿ ನಾನು ನಿನ್ನ ಜೊತೆಗೆಲ್ಲಿದ್ದುಕೊಂಡು ನಿನ್ನನ್ನ ಈ ರೀತಿಯಾಗಿ ಈ ಭೂಮಿ ಮೇಲೆ ಆಶೀರ್ವದಿಸುತ್ತೇನೆ. ನೀನು ಅಭಿವೃದ್ಧಿ ಆಗುತ್ತೀಯಾ? ನಿನಗೆ ಗೊತ್ತಿಲ್ಲದ ಹಾಗೆ ಈ ಭೂಮಿ ಮೇಲೆ ನನ್ನ ಮಹಿಮೆಯನ್ನ ಪ್ರಕಟಪಡಿಸುತ್ತಾ ನಿನ್ನನ್ನ ಘನಪಡಿಸುತ್ತಾ ನನ್ನ ಹೆಸರನ್ನ ಮಹಿಮೆ ಪಡಿಸಿಕೊಳ್ಳುತ್ತೇನೆ. ದೇವರನ್ನ ಪ್ರೀತಿಸಿ ದೇವರ ಕಡೆಗೆ ಬರುವಂತ ದೇವರ ಮಕ್ಕಳಿಗೆ ವಾಗ್ದಾನ ಕೊಟ್ಟಿದ್ದಾನೆ. ಈ ದೇವರ ಮಾರ್ಗಗಳನ್ನ ಅನುಸರಿಸುವಂತವರಿಗೆ ಸನ್ಮಾರ್ಗಗಳು ಎಂಬುದಾಗಿ ಅದರ ಕೀರ್ತಿಯು ಲೆಬನೋನಿನ ದ್ರಾಕ್ಷಾರಸದ ಹಾಗೆ ಸ್ವಾರಸ್ಯವಾಗಿರುವುದು. ಈ ಭೂಮಿ ಮೇಲೆ ದೇವರ ಮಕ್ಕಳು ಉನ್ನತೋನ್ನತವಾದಂತ ದೇವರ ಘನತೆಗೆ ತಕ್ಕ ಹಾಗೆ ಬದುಕ್ತಾರೆ.
ಯೋಸೇಫನು ದೇವರ ಆಜ್ಞೆಯನ್ನ ಕೈಕೊಂಡು ನಡೆಯುವುದಕ್ಕೆ ಚಿಕ್ಕವನಿರುವಾಗಲೇ ತೀರ್ಮಾನ ಮಾಡಿ ದೇವರ ಸನ್ಮಾರ್ಗವನ್ನ ಆರಿಸಿಕೊಂಡು ದೇವರ ಭಯಭಕ್ತಿಯಲ್ಲಿ ಜೀವಿಸಲು ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡನು. ಸೈತಾನನು ತುಫಾನಿನಂತೆ ಆತನ ಮೇಲೆ ಶೋಧನೆಗಳನ್ನ ತಂದರು. ಆತನ ನಂಬಿಕೆ ಮಾತ್ರ ಅಲುಗಾಡದೆ ದೇವರ ಯೋಜನೆಯಲ್ಲಿ ಪರಿಪೂರ್ಣವಾಗಿ ಕಾರ್ಗತ್ತಲಿನ ಕಣಿವೆಯಲ್ಲಿಯೂ ದೇವರ ಪ್ರಸನ್ನತೆಯನ್ನು ಅನುಭವಿಸುವವನಾಗಿ ತನಗಾದಂತಹ ದುಸ್ಥಿತಿಗಳಿಗೆ ಚಿಂತಿಸದೆ ಕಂಗೆಡದೆ ದೇವದೂತನಂತೆ ಪ್ರಭಾವದಿಂದ ತಾನಿರುವಂತಹ ಸ್ಥಳದಲ್ಲಿ ದೇವರ ಮಹಿಮೆಯ ಬೆಳಕಿನ ಪ್ರಭಾವವನ್ನ ಪ್ರಕಾಶಿಸುತ್ತಿದ್ದನು. ದೇವರು ಆತನನ್ನ ಆಶೀರ್ವದಿಸಿದನು. ಐಗುಪ್ತ ದೇಶದ ಪ್ರಧಾನಿಯಾದನು. ಅತ್ಯಂತ ಉನ್ನತವಾದಂತಹ ಶಿಖರದ ಮೇಲೆ ಆತನನ್ನು ನಿಲ್ಲಿಸಿ ಆತನ ಹೆಸರು ಪ್ರಖ್ಯಾತಿ ಆಯಿತು. ಸನ್ಮಾರ್ಗಿಗಳು ಮಾತ್ರ ಅದರಲ್ಲಿ ನಡೀತಾರೆ. ದೇವರನ್ನ ಪ್ರೀತಿಸುವಂತ ಹೃದಯವನ್ನು ಹೊಂದಿದಂತ ದೇವರ ಮಕ್ಕಳಿಗೆ ಮಾತ್ರ ಆಶೀರ್ವಾದ ಸಿಗ್ತದೆ. ದೇವರ ಮಾರ್ಗಗಳನ್ನು ಅನುಸರಿಸಿ ನಡೆಯುವಂತವರು ದೇವರ ಆಜ್ಞೆಗಳಲ್ಲಿ ಬದುಕ್ತಾರೆ. ಪರಿಶುದ್ಧವಾದ ದೇವರ ಆಜ್ಞೆಗಳನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಪ್ರತಿಯೊಂದು ಹೆಜ್ಜೆಯನ್ನ ಜಾಗರೂಕತೆಯಿಂದ ಈ ಭೂಮಿ ಮೇಲೆ ಇಡುವಂತವರಾಗ್ತಾರೆ. ಎಲ್ಲಿ ನನ್ನ ಕಾಲುಗಳು ಎಡಿಯುತ್ತವೋ ಜಾರು ಬಿಡ್ತೇವೋ ಎನ್ನುವಂತ ದೇವರ ಭಯದಿಂದ ತುಂಬಿದವರಾಗಿ ಈ ಲೋಕದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನ ದೇವರ ಸನ್ಮಾರ್ಗದಲ್ಲಿ ನಡೆಯುತ್ತಾ ಮುಂದೆ ಇಡುತ್ತಾ ಹೋಗುವಂತವರಾಗ್ತಾರೆ. ಕ್ರಿಸ್ತನ ಜೊತೆಯಾಗಿ ನಡೆಯುವಂತವರಾಗ್ತಾರೆ. ಯೇಸು ಕ್ರಿಸ್ತನ ಶಿಲುಬೆಯ ಮಾರ್ಗವು ಇಕ್ಕಟ್ಟಾಗಿದ್ದರೂ ಆ ಮಾರ್ಗಗಳಲ್ಲಿ ಕರ್ತನನ್ನ ಘನಪಡಿಸಲು ಸಂತೋಷದಿಂದ ಸ್ವೀಕರಿಸುತ್ತಾ ದೇವರ ಪರಿಶುದ್ಧವಾದ ಪ್ರಭಾವವನ್ನ ಪ್ರಕಾಶಿಸುತ್ತಾ ಈ ಭೂಮಿ ಮೇಲೆ ದೇವರ ಮಹಿಮೆಯ ತೇಜಸ್ಸನ್ನ ಹೊಂದಿದವರಾಗಿ ಜೀವಿಸ್ತಾರೆ. ಈ ಲೋಕದ ಯಾವ ಬಿಸಿಲಿನ ತಾಪಕ್ಕೂ ಅವರ ಮುಖವು ಕಳೆಗೊಂದುವುದಿಲ್ಲ. ಬದಲಾಗಿ ನಕ್ಷತ್ರಗಳ ಹಾಗೆ ಹೊಳೆಯುವಂತಾಗಿದೆ. ಸೂರ್ಯ ಚಂದ್ರನ ಹಾಗೆ ಪ್ರಕಾಶಮಾನವುಳ್ಳವರಾಗಿದ್ದಾರೆ. ಸನ್ಮಾರ್ಗಿಗಳು ಅದರಲ್ಲಿ ನಡೀತಾರೆ. ಜ್ಞಾನಿಗಳು ಈ ಸಂಗತಿಗಳನ್ನ ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ನಿಜವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಗಳು ನಡೆಯುವರು. ದೇವರ ಮಕ್ಕಳು ಸನ್ಮಾರ್ಗಗಳಾಗಿರಬೇಕೆಂಬುದಾಗಿ ಇಷ್ಟಪಡ್ತಾರೆ. ನಾವು ದೇವರ ಮಾರ್ಗದಲ್ಲಿ ನಡೆದು ಆತನನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ಇಷ್ಟಪಡ್ತಾರೆ. ಮತ್ತು ನಾವು ಆತನ ಮಾರ್ಗಗಳಲ್ಲಿ ನಡೆಯುತ್ತಾ ಮುಂದೆ ಸಾಗುವಾಗ ದುರ್ಮಾರ್ಗಗಳಾಗಿ ಎಡವಿ ಬೀಳುವವರಿಗೆ ಆಸರಿಯಾಗಿ ದೇವರ ಸನ್ಮಾರ್ಗದಲ್ಲಿ ನಡೆಸುತ್ತಾ ಅವರನ್ನು ಬೆಳಕಿನ ರಾಜ್ಯಕ್ಕೆ ಸೇರಿಸುವಂತವರಾಗ್ತೇವೆ. ನಮ್ಮ ದೇವರ ಮೇಲನ ಪ್ರೀತಿಯಿಂದ ದೇವರು ನಮ್ಮನ್ನ ಮನಸಾರೆ ಪ್ರೀತಿಸುತ್ತಾ ನಮ್ಮನ್ನ ಆಶೀರ್ವದಿಸುತ್ತಾ ಅಭಿವೃದ್ಧಿ ಪಡಿಸುತ್ತಾ ನಮ್ಮ ಸಂತಾನವು ಈ ಭೂಮಿ ಮೇಲೆ ಬಲಿಷ್ಠವಾಗುತ್ತಾ ಈ ಭೂಮಿ ಮೇಲೆ ಸನ್ಮಾರ್ಗಿಗಳ ರಾಜ್ಯವು ಸ್ಥಾಪಿಸಲ್ಪಡುತ್ತಾ ದೇವರ ರಾಜ್ಯವನ್ನ ಪ್ರೀತಿಸುವಂತ ಅಂಗೀಕರಿಸಿಕೊಳ್ಳುವಂತ ಅವಕಾಶವನ್ನ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲಾ ಜನಾಂಗಗಳಿಗೂ ತನ್ನನ್ನ ಪ್ರೀತಿಸುವಂತ ತನ್ನ ಜನರ ಮುಖಾಂತರವಾಗಿ ದೇವರು ಕಾರ್ಯ ಮಾಡುತ್ತಾರೆ. ಸನ್ಮಾರ್ಗಿಗಳಿಗೆ ವಿವೇಕಿಗಳು ಅವುಗಳನ್ನು ಗ್ರಹಿಸಿಕೊಳ್ತಾರೆ. ಸನ್ಮಾರ್ಗಿಗಳು ಅದರಲ್ಲಿ ನಡೀತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀವು ಸನ್ಮಾರ್ಗಿಗಳಾಗಬೇಕೆಂಬುದನ್ನ ದೇವರು ಇಷ್ಟಪಡುವಂತನಾಗಿದ್ದಾನೆ. ವಿವೇಕಿಗಳಾಗಬೇಕೆಂಬುದನ್ನ ದೇವರು ಇಷ್ಟಪಡುವಂತನಾಗಿದ್ದಾನೆ. ಜ್ಞಾನಿಗಳಾಗಿ ಜೀವಿಸಬೇಕೆಂಬುದನ್ನ ದೇವರು ಇಷ್ಟಪಡುತ್ತಾನೆ. ಯಾಕಂತಂದ್ರೆ ಆತನ ಮಹಿಮೆ ನಮ್ಮ ಜೀವಿತದಲ್ಲಿ ತುಂಬುವುದಕ್ಕಾಗಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನ, ನಮ್ಮ ಕುಟುಂಬ, ನಮ್ಮ ಮಕ್ಕಳನ್ನ ಈ ಭೂಮಿ ಮೇಲೆ ಬಲಿಷ್ಠವಾಗಿ ಮಾಡುವುದಕ್ಕಾಗಿ ದೇವರು ಇದು ನೋಡುವಂತನಾಗಿದ್ದಾನೆ. ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ ನಾವು ದೇವರ ಕಡೆಗೆ ತಿರುಗಿಕೊಂಡು ಲೋಕದ ಕಾರ್ಯಗಳನ್ನ ಬಿಟ್ಟು ಲೋಕದವರಂತೆ ಜೀವಿಸದೆ ಕ್ರಿಸ್ತನಂತೆ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ನಮ್ಮ ಹೆಗಲನ್ನ ಆತನ ಯೋಜನೆಗಳಿಗೆ ಒಪ್ಪಿಸಿ ಆತನ ಬಯಕೆಗಳನ್ನ ತೀರಿಸಿ ಆತನ ಚಿತ್ತವನ್ನ ನೆರವೇರಿಸುವುದೇ ನಮ್ಮ ಆಹಾರವಾಗಿ ಈ ಭೂಮಿ ಮೇಲೆ ಆತನ ಬರೋಣಕ್ಕಾಗಿ ಎದುರುಕೊಳ್ಳಲು ಸಿದ್ಧರಾಗುತ್ತಾ ದಿನನಿತ್ಯವೂ ಆತನ ಭಯಭಕ್ತಿಯಲ್ಲಿ ಆನಂದಿಸುತ್ತಾ ಉಲ್ಲಾಸಿಸುತ್ತಾ
ಆತನ ಮಹಿಮೆಯ ಪ್ರಭಾವವನ್ನ ಹೊಂದಿದವರಾಗಿ ಬದುಕುತ್ತೇವೆ. ಇಂಥ ಆಶೀರ್ವಾದಕ್ಕಾಗಿ ದಿನನಿತ್ಯವೂ ಬೆಳಗಿನ ಜಾವದಲ್ಲಿ ತನ್ನ ಮಕ್ಕಳಾದ ನಮ್ಮನ್ನ ದೇವರು ಕರೆಯುವಂತನಾಗಿದ್ದಾನೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮುಖಾಂತರವಾಗಿ ನೀತಿಯ ಜೀವಿತವನ್ನು ಅಂಗೀಕರಿಸಿಕೊಳ್ಳುವಂತ ಶಕ್ತಿಯನ್ನು, ದೇವರ ಮಹಿಮೆಯ ಪ್ರಭಾವವನ್ನು ಹೊಂದಿಕೊಳ್ಳುವಂತ ಜೀವಿತವನ್ನು ಹಾಗೂ ದೇವರ ಘನತೆಗಾಗಿ ಬದುಕುತ್ತಾ ಆತನನ್ನ ಮಹಿಮೆ ಪಡಿಸುತ್ತಾ ಆತನ ಬರುಣಕ್ಕೆ ಸಿದ್ಧರಾಗುವಂತ ಸೌಭಾಗ್ಯವನ್ನು ದೇವರು ನಮಗೆ ಕೊಡುವಂತ, ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳನ್ನ ದೇವರು ಆತನು ಹಿಂದಿರುಗಿ ತನ್ನ ಬಳಿಗೆ ಬರಲು ಕರೆಯುತ್ತಾನೆ. ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೊ. ದೇವರನ್ನ ಅಗಲದಂತೆ ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಆತನ ನಿತ್ಯವಾದ ಮಾರ್ಗದಲ್ಲಿ ನಡೆಯುತ್ತಾ ಆತನನ್ನು ಘನಪಡಿಸುತ್ತಾ ಜೀವಿಸುತ್ತಾ ಇರಬೇಕಾದರೆ, ದೇವರ ಕೃಪಾ ಸನ್ನಿಧಾನದಲ್ಲಿ ಒದಗಿ ಬರುವಂತ ಎಲ್ಲಾ ಆಶೀರ್ವಾದಗಳನ್ನ ನಾವು ಅನುಭವಿಸಬೇಕಾದ್ರೆ ಆತನ ಮಾರ್ಗಗಳನ್ನ ಅನುಸರಿಸಿ ನಡೆಯಬೇಕು. ಆತನ ನೀತಿಯ ಮಾರ್ಗಗಳು ನೀತಿ ಜೀವದ ಮಾರ್ಗಗಳು. ಆ ನೀತಿಯ ಜೀವಿತ ದೇವರ ಪರಿಶುದ್ಧವಾದ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತೆ ಜೀವಿತ. ಅದರಲ್ಲಿ ಒಂದು 4ನೇ ಆಜ್ಞೆ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆ. ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಲ್ಲಿ ಪಾಲು ಹೊಂದುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರ ಪರಿಪೂರ್ಣತೆಯಲ್ಲಿ ಸಂಪೂರ್ಣರಾಗಲು ಸಾಧ್ಯ. ಯಾಕಂತಂದ್ರೆ ದೇವರ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆ ಇಲ್ಲದೆ ಯಾವ ವ್ಯಕ್ತಿಯು ಸಂಪೂರ್ಣವಾಗಿ 10 ಆಜ್ಞೆಗಳನ್ನ ಕೈಕೊಂಡು ನಡೀಲಿಕ್ಕೆ ಸಾಧ್ಯ. ಇತರ 9 ಆಜ್ಞೆಗಳನ್ನ ಬೇರೆ 6 ದಿನಗಳಲ್ಲಿ ಕೈಕೊಂಡು ನಡೆಯಬಹುದು. ಬೇರೆ 6 ದಿನಗಳಲ್ಲಿ ಸಬ್ಬತ್ತು ದಿನದ ಆರಾಧನೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ. ಸಬ್ಬತ್ತಿನದ ಆರಾಧನೆಯನ್ನು ಅನುಭವಿಸಬೇಕಾದ್ರೆ ಸಬ್ಬತ್ತಿನದಲ್ಲಿಯೇ ಆತನನ್ನ ಆರಾಧನೆ. ಆದುದರಿಂದ ತನ್ನನ್ನ ಪ್ರೀತಿಸುವಂತ ಎಲ್ಲಾ ತನ್ನ ಜನರು ಪರಿಶುದ್ಧವಾದ ಸಬ್ಬತ್ತು ದಿನದಲ್ಲಿ ತನ್ನನ್ನು ಆರಾಧಿಸಬೇಕೆಂಬುದಾಗಿ ದೇವರು ಇಚ್ಛಿಸುತ್ತಾರೆ. ಅದಕ್ಕಾಗಿ ಯೆಶಾಯನು ಬರೆಯುತ್ತಾನೆ 26ನೇ ಅಧ್ಯಾಯದಲ್ಲಿ, ಈ ವಿಧಿಯನ್ನ ಕೈಕೊಂಡು ನಡೆಯುವ ಮಾನವ ಭಾಗ್ಯವಂತನಿದ್ದಾನೆ. ಯಾಕಂತಂದ್ರೆ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಲ್ಲಿ ಪಾಲು ಹೊಂದಿದಾಗ ಮಾತ್ರ ದೇವರ ಪರಿಶುದ್ಧವಾದ 10 ಆಜ್ಞೆಗಳಲ್ಲಿ ಪರಿಪೂರ್ಣವಾಗಿ ನಾವು ಕೈಕೊಂಡು ನಡೆಯಲಿಕ್ಕೆ ಸಾಧ್ಯ. ದೇವರ ಸಬ್ಬತ್ತಿನದ ಆರಾಧನೆ ಇಲ್ಲದೆ ದೇವರ 10 ಆಜ್ಞೆಗಳನ್ನ ನಾವು ಸಂಪೂರ್ಣವಾಗಿ ಅನುಸರಿಸಲಿಕ್ಕೆ ಸಾಧ್ಯ. ದೇವರ ಪರಿಪೂರ್ಣತೆಯಲ್ಲಿ ಪಾಲು ಹೊಂದಬೇಕಾದ್ರೆ ಇತರ 9 ಆಜ್ಞೆಗಳ ಜೊತೆಯಲ್ಲಿ 10ನೆಯ ಆಜ್ಞೆಯಾಗಿ ಸಬ್ಬತ್ತಿನ ಆರಾಧನೆಯಲ್ಲಿ ನಾವು ಸೇರ್ಕೊಳ್ಳಬೇಕಾಗ್ತದೆ. ಅದಕ್ಕಾಗಿಯೇ ದೇವರು ಈ ವಿಧಿಯನ್ನ ಕೈಕೊಳ್ಳುವ ಮಾನವನು ಭಾಗ್ಯವಂತನು ಎಂಬುದಾಗಿ ಅರ್ಥ. ಯಾಕಂತಂದ್ರೆ ಆತನು ಹಿಂತಿರುಗಿ ಬಂದಂತ ನಮ್ಮನ್ನ ಆತನು ಮನಃಪೂರ್ವಕವಾಗಿ ಪ್ರೀತಿಸಿ ನಮ್ಮನ್ನ ಆಶೀರ್ವದಿಸಬೇಕಾದ್ರೆ ಆತನ ಪರಿಶುದ್ಧವಾದ ಸನ್ಮಾರ್ಗದಲ್ಲಿ ಇರುವಂತ ಪರಿಶುದ್ಧವಾದಂತ ಆಶೀರ್ವಾದವನ್ನು ಕೊಡುವಂತ ಆರಾಧನೆಯು ನಮ್ಮ ಜೀವಿತದಲ್ಲಿ ಇರಬೇಕಾಗಿದೆ. ಆದುದರಿಂದಲೇ ಈ ಕೊನೆ ಕಾಲದಲ್ಲಿ ಕರ್ತನಿರುವ ಇತರ ಎಲ್ಲ ದೇವ ಜನರನ್ನು, ಅಂದ್ರೆ ಸಬ್ಬತ್ತನ್ನ ಬಿಟ್ಟು ಭಾನುವಾರ ಆರಾಧನೆಯಲ್ಲಿ ಜೀವಿಸುತ್ತಿರುವ ಇತರ ಎಲ್ಲಾ ದೇವರ ಮಕ್ಕಳನ್ನ ಸತ್ಯವೇದದ ಆರಾಧನೆಗೆ, ಸತ್ಯದೇವರ ಆರಾಧನೆಗೆ, ನಿತ್ಯ ಜೀವವನ್ನ ನೀಡುವಂತ ದೈವಿಕ ಆಶೀರ್ವಾದವನ್ನ ಅನುಭವಿಸುವುದಕ್ಕಾಗಿ ಸಬ್ಬತ್ತಿನದ ಆರಾಧನೆಗೆ ಅವರನ್ನ ತರಬೇಕಾಗಿದೆ, ಅವರನ್ನು ಒಡಂಬಡಿಸಬೇಕಾಗಿದೆ, ದೇವರ ಕಡೆಗೆ ತಿರುಗಿಸಬೇಕಾಗಿದೆ. ಇಂಥ ಕಾರ್ಯವನ್ನ ದೇವರು ಈ ಬೆಳಗಿನ ಜಾವದಲ್ಲಿ ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳ ಉಡಿಲಿಗೆ ಹಾಕುವಂತನಾಗಿದ್ದಾನೆ. ನಾವು ದೇವರನ್ನ ಈ ದಿನದಲ್ಲಿ ಮರೆತು ಬಿಡದೆ ಆತನನ್ನ ಆರಾಧಿಸುವುದು ಮಾತ್ರವಲ್ಲದೆ ದೇವರ ಆರಾಧನೆಯನ್ನ ಕಳೆದುಕೊಂಡಿರುವಂತ ಇತರ ಜನರನ್ನ ದೇವರ ಸನ್ಮಾರ್ಗಕ್ಕೆ, ಪರಿಶುದ್ಧವಾದ ಸಬ್ಬತ್ತಿನದ ಆಶೀರ್ವಾದಕ್ಕೆ ನಡೆಸಬೇಕಾದಂತ ಕರ್ತವ್ಯವು ನಮ್ಮದಾಗಿದೆ. ಅದಕ್ಕಾಗಿಯೇ 3 ದೂತರ ವರ್ತಮಾನವನ್ನು ಸ್ವಾಮಿ ಯೋಹಾನನ ಪ್ರಕಟಣೆಯಲ್ಲಿ ನಮಗೆ ಕಳಿಸಿಕೊಟ್ಟಿದ್ದಾನೆ. ನಿತ್ಯವಾದಂತ ಶುಭ ವರ್ತಮಾನವು ಆಕಾಶದಲ್ಲಿ ಹಾರಾಡುವಂತಹ ದೇವದೂತನ ಕೈಯಲ್ಲಿ ಆತನ ಭೂಮಿ ಮೇಲಿರುವಂತಹ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಲಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ. ಈ ಕೊನೆ ಗಳಿಗೆಯಲ್ಲಿ ನಾವು ಜೀವಿಸುತ್ತೇವೆ. ನ್ಯಾಯ ತೀರ್ಪು ಪ್ರಕಟವಾಗುವಂತ ಗಳಿಗೆ ಆಗಿದೆ. ಈ ಪ್ರಕಟ ಆಗುವುದಕ್ಕಿಂತ ಮುಂಚಿತವಾಗಿ ಎಷ್ಟೋ ಭಕ್ತರ ಜೀವಿತವು
ಪರಿಶುದ್ಧವಾದಂತಹ ಸನ್ಮಾರ್ಗದಲ್ಲಿ ಪರಿಪೂರ್ಣತೆಯ ಮಟ್ಟವನ್ನ ಮುಟ್ಟುವುದಕ್ಕಾಗಿ ಇರುವಂತ ಒಂದೇ ಒಂದು ಅಂಶ ಸಬ್ಬತ್ತಿನದ ಆರಾಧನೆ. ಈ ಸತ್ಯವನ್ನ ಅವರ ಜೀವಿತದಲ್ಲಿ ನಾವು ತೆಗೆದುಕೊಂಡು ಹೋಗಿ ಹಾಕಿದರೆ ಅವರು ಕೂಡ ಸನ್ಮಾರ್ಗಿಗಳಾಗಿ ದೇವರ ಪರಿಶುದ್ಧವಾದಂತ ದೇವರ ರಾಜ್ಯದಲ್ಲಿ ಪರಿಪೂರ್ಣತೆಯ ಮಟ್ಟವನ್ನ ಮುಟ್ಟಿದವರಾಗಿ ದೇವರ ಪರಿಶುದ್ಧತೆಯಲ್ಲಿ ಸಂಪೂರ್ಣರಾಗಿ ದೇವರ ರಾಜ್ಯವನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಪ್ರತಿ ಸಬ್ಬತ್ತು ದಿನವನ್ನ ದೇವರು ನಮಗೆ ಕೊಡುವಂತನಾಗಿದ್ದಾನೆ. ಈ ಲೋಕದಲ್ಲಿ ಆತನು ಕೊಡುವಂತ ಎಲ್ಲ ದಿನಗಳನ್ನ ಆತನ ಘನತೆಗಾಗಿ ನಾವು ಕಳೆಯುವುದಕ್ಕಾಗಿ ದೇವರು ನಮ್ಮನ್ನು ಕರೆಯುವಂತನಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರಯಾಸ ಪಟ್ಟು ಇತರರನ್ನು ದೇವರ ಸನ್ಮಾರ್ಗದಲ್ಲಿ ನಡೆಸುವ ಹಾಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ, ತನ್ನ ರಾಜ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಲಿ. ಹಾಗಾಗುವಂತೆ ದೇವರ ಕೃಪೆ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ದೇವರು ಈ ಬೆಳಗಿನ ಜಾವದಲ್ಲಿ ತನ್ನ ಮಹಿಮೆಗಾಗಿ ನಮ್ಮನ್ನು ಆಶೀರ್ವದಿಸಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಬೇಡಿಕೊಳ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಪ್ರಾರ್ಥನೆ ಸಮಯ. ಈ ಸಮಯದಲ್ಲಿ ನನ್ನೊಟ್ಟಿಗೆ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಆ ಪ್ರಾರ್ಥಿಸಬೇಕಾದವರು ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಸಹೋದರಿ ರಾಜೇಶ್ವರಿ ಅವರು? ಓಕೆ. ನೀವು ಪ್ರಾರ್ಥನೆ ಮಾಡಬೇಕಾದಂತ ವಿಷಯ, ಲೋಕದ ಅಂತ್ಯದಲ್ಲಿ ನಾವಿದ್ದೇವೆ. ಈ ಲೋಕವು, ವಿಶೇಷವಾಗಿ ನಮ್ಮ ದೇಶವು, ನಮ್ಮ ರಾಜ್ಯವು ಅತಿಯಾದಂತ ಭ್ರಷ್ಟಾಚಾರದಿಂದ ತುಂಬಿ ತುಳುತ್ತಾ ಇದೆ. ಅತಿಯಾದಂತ ಕ್ರೌರ್ಯವನ್ನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಜನರು ತುಂಬಿಕೊಳ್ತಾ ಇದ್ದಾರೆ. ಮತಾಂಧರ ಆಗ್ತಿದ್ದಾರೆ. ಜನರ ಮೇಲೆ ಪ್ರೀತಿಯನ್ನ ಕಳೆದುಕೊಂಡು ತಮ್ಮನ್ನು ತಾವು ದ್ವೇಷಿಸುವಂತ ಮಟ್ಟಕ್ಕೆ ಹೋಗಿದ್ದಾರೆ. ಇತರರಿಗೆ ಅಪಾಯಗಳನ್ನ ತರುವಾಗ ಅದು ತಮಗೆ ಅಪಾಯಗಳಾಗ್ತದೆ ಅಂತಕ್ಕಂಥ ಅರಿವಿಲ್ಲದೆ ದುಷ್ಟತ್ವದ ಬಂಧನದಲ್ಲಿ ಸಿಕ್ಕಿಕೊಂಡಿದ್ದಾರೆ. ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಕಾಪಾಡುವಂತ ಶಕ್ತಿ ನಾವು ಮಾಡುವಂತ ಪ್ರಾರ್ಥನೆಗೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರುವಂತ ಈ ದುಷ್ಟತ್ವವನ್ನು ದೇವರು ತೆಗೆದು ಹಾಕಲಿ. ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೂ ದೇವರ ಪರಿಶುದ್ಧವಾದಂತ ಕೋಮಲವಾದ ಸುವಾರ್ತೆಯು ಸಾರಲ್ಪಡಲಿ. ದೇವರ ಪ್ರೀತಿಯ ನಿಜ ಗುಣವನ್ನ ಪ್ರತಿಯೊಬ್ಬ ನಮ್ಮ ದೇಶದ, ನಮ್ಮ ರಾಜ್ಯದ ಪ್ರಜೆಯು ಅರ್ಥ ಮಾಡಿಕೊಳ್ಳಲಿ, ದೇವರ ಕಡೆಗೆ ತಿರುಗಿಕೊಳ್ಳಲಿ, ದೇವರ ರಾಜ್ಯಕ್ಕೆ ಸಿದ್ಧವಾಗಲಿ. ಕಷ್ಟ, ಸಂಕಟ, ಬಾಧೆಗಳಲ್ಲಿ ಬದುಕುತ್ತಿರುವ ಜನರ ಸಂಕಷ್ಟಗಳು ಪರಿಹಾರವಾಗಲಿ. ದೇವರು ಒಳ್ಳೆಯ ಮಳೆಯನ್ನ, ಬೆಳೆಯನ್ನ ಕೊಡುವ ಹಾಗೆ ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ ಪ್ರೀತಿಸಲಿ. ದೇವರು ಈ ಸುಭಿಕ್ಷ ಸಂವತ್ಸರವನ್ನ ನಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ಲೋಕಕ್ಕೆ ತರಲಿಕ್ಕಾಗುವಂತೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಇದ್ದೀರಾ? ಓಕೆ. ಸಹೋದರ ಡೇವಿಡ್ ರಾಯಚೂರು ಅವರು, ನೀವು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿ. ಮಹೋನ್ನತನು, ಅದ್ಭುತಕಾರಿಯನು, ಸರ್ವಾಧಿಕಾರಿಯಾಗಿರುವಂತ ನಮ್ಮ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಸರ್ವವನ್ನು ಸೃಷ್ಟಿಸಿರುವಂತ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ. ಈ ಬೆಳಗಿನ ಜಾವದಲ್ಲಿ ಎದ್ದು ಕರ್ತನೆ, ನಿಮ್ಮನ್ನು ಪ್ರಾರ್ಥಿಸುವಂತೆ ಮಹಾ ಕೃಪೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗ ಸ್ವಾಮಿ, ಲೋಕದಲ್ಲಿ ಕರ್ತನೆ ಅನೇಕರು ಕರ್ತನೆ ಭ್ರಷ್ಟಾಚಾರದಲ್ಲಿ ತುಂಬಿ ಕರ್ತನೆ ಸ್ವಾಮಿ ನಿಮಗೆ ವಿರೋಧವಾಗಿ ಪಾಪವನ್ನು ಮಾಡುತ್ತಿದ್ದಾರೆ ಕರ್ತನೆ. ಸ್ವಾಮಿ, ಅವರಿಗೆ ಎಲ್ಲವೂ ಗೊತ್ತಿದೆ ಕರ್ತನೆ, ನಿಮ್ಮ ವಾಕ್ಯವು ಕೂಡ ಗೊತ್ತಿದೆ ಕರ್ತನೆ. ಲೋಕದಲ್ಲಿ ಗಂಟು ಮಾಡಿ ಇಟ್ಕೋಬೇಡ್ರಿ ಎಂಬುದಾಗಿ ಕರ್ತನೆ. ಆದಾಗ್ಯೂ ಕರ್ತನೆ, ಅವರು ತಿನ್ನೋದು, ಕುಡಿಯೋದು, ನಿಮಗೆ ವಿರೋಧವಾಗಿ ತಪ್ಪುಗಳು ಮಾಡೋದು ಸ್ವಾಮಿ, ನಿಮ್ಮ ದೃಷ್ಟಿಗೆ ಸ್ವಾಮಿ ಕೆಟ್ಟದಾಗಿರುವುದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಸ್ವಾಮಿ. ಅದರಿಂದ ಅವ್ರಿಗೆ ಬಿಡಿಸು ಕರ್ತನೆ. ಸ್ವಾಮಿ, ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತೆ ಆಶೀರ್ವದಿಸ್ರಿ ಕರ್ತನೆ. ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ.
ಈಗ ಕರ್ತನೆ ಸ್ವಾಮಿ, ಈ ಲೋಕವು ಸ್ವಾಮಿ ನೋಹ ಕಾಲದಲ್ಲಿ ಯಾವ ರೀತಿ ಸ್ವಾಮಿ ಅವರು ತಿನ್ನೋದು ಕುಡಿಯೋದು ಪಾಪದಲ್ಲಿ ತುಂಬಿದ್ರು ಕರ್ತನೆ, ಆ ಒಂದು ಸ್ಥಿತಿಗೆ ಬಂದಿದೆ ಸ್ವಾಮಿ. ಸ್ವಾಮಿ ಕೊನೆ ಕಾಲದಲ್ಲಿದ್ದೇವೆ ಎಂದು ಅನೇಕ ಬೋಧಕರು ಅನೇಕ ಸ್ವಾಮಿ ವಾಕ್ಯಗಳನ್ನು ತಿಳಿಸಿದ್ರು ಕೂಡ ಕರ್ತನೆ, ಅವರು ಕರ್ತನೆ ನಿಮ್ಮ ಕಡೆಗೆ ತಿರುಗಲಾರದೆ ಕರ್ತನೆ, ಅವ್ರ ದಿನನಿತ್ಯದ ಜೀವನದಲ್ಲಿ ಸ್ವಾಮಿ ಅವರು ಮುಳುಗಿ ಸ್ವಾಮಿ ಅವರ ಒಂದು ಸ್ವಾಮಿ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಈ ನಶ್ವರವಾದ ದೇಹಕ್ಕೆ ಸ್ವಾಮಿ ಸುಖವನ್ನು ಕೊಡುವುದಕ್ಕಾಗಿ ಸ್ವಾಮಿ ಈ ಲೋಕದಲ್ಲಿ ಜೀವಿಸ್ತಿದ್ದಾರೆ ಕರ್ತನೆ. ಹೌದು ಸ್ವಾಮಿ, ಈ ದೇಹವನ್ನು ಬಿಟ್ಟು ಒಂದಲ್ಲ ಒಂದ್ ದಿವಸ ಸ್ವಾಮಿ ನಾವು ನಿಮ್ಮ ಒಂದು ರಾಜ್ಯದ ಕಡೆಗೆ ಸ್ವಾಮಿ ತಿರುಗುವಂತ ಮಕ್ಕಳಾಗಿರ್ಬೇಕು ಕರ್ತನೆ. ನೀವು ಎರಡನೇ ಬರೋಣದಲ್ಲಿ ಸ್ವಾಮಿ ನಾವೆಲ್ಲರೂ ಎದುರು ನೋಡುವಂತ ಮಕ್ಕಳಾಗಿರ್ಬೇಕು ಸ್ವಾಮಿ. ಆ ಪರಲೋಕದ ರಾಜ್ಯದಲ್ಲಿ ಸ್ವಾಮಿ ಶಾಶ್ವತವಾಗಿ ನಾವು ಜೀವಿಸಲು ನಮ್ಮನ್ನು ಬಲಪಡಿಸಿ ಸ್ವಾಮಿ. ನೀವು ನಿಮ್ಮ ವಾಕ್ಯ ಹೇಳುತ್ತದೆ, ಒಬ್ಬನಾದರೂ ನಾಶವಾದ್ರೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಸ್ವಾಮಿ. ಈ ಲೋಕದ ಎಲ್ಲಾ ಜನರು ಸ್ವಾಮಿ, ಭಾರತ ದೇಶದಲ್ಲಿ ಎಲ್ಲಾ ಜನರು ನಿತ್ಯ ಜೀವ ಪಡೆಯುವಂತ ಕೃಪೆಯನ್ನು ಅನುಗ್ರಹಿಸಲಿ. ಈ ಭೂಮಿಯಲ್ಲಿರುವಂತ ಪ್ರತಿ ಒಬ್ಬರು ಕರ್ತನೆ ರಕ್ಷಣೆ ಹೊಂದುವಂತೆ ಅವರನ್ನು ಆಶೀರ್ವದಿಸಲಿ ಸ್ವಾಮಿ. ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಸ್ವಾಮಿ ತಿರುಗಾಡುತ್ತಾ ಇದ್ದಾನೆ ಸ್ವಾಮಿ, ಯಾರನ್ನು ಮರಳುಗೊಳಿಸಲಿ ಎಂದು ತಿರುಗಾಡುತ್ತಾ ಇದ್ದಾನೆ ಸ್ವಾಮಿ. ನಾವು ಅವನ ಒಂದು ಬಂಧನದಲ್ಲಿ ಸಿಲುಕಲಾರದೆ ಕರ್ತನೆ, ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕರ್ತನೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿ ಆ ಒಂದು ಪರಲೋಕದ ರಾಜ್ಯದ ಕಡೆಗೆ ತಿರುಗುವಂತೆ ನಮ್ಮನ್ನು ಆಶೀರ್ವದಿಸಲಿ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ನಾವು ನೋಡ್ತೀವಿ ಕರ್ತನೆ, ಮನುಷ್ಯರು ದೇವರ ದೃಷ್ಟಿಗೆ ಪಾಪ ಮಾಡಿದ್ರು ಎಂಬುದಾಗಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಸ್ವಾಮಿ ನೀವು ಮನಸ್ಸಿನಲ್ಲಿ ನೊಂದುಕೊಂಡ್ರು ಎಂಬುದಾಗಿ ನಾವು ನೋಡ್ತೀವಿ. ಒಂದು ವೇಳೆ ನಾವು ಅಂತಹ ಜೀವನವನ್ನು ಮಾಡ್ತಿದ್ದಂತ ಪಕ್ಷದಲ್ಲಿ ನಮ್ಮನ್ನು ಕ್ಷಮಿಸಲಿ ಸ್ವಾಮಿ. ನಾವು ನಿಮ್ಮ ದೃಷ್ಟಿಗೆ ಸ್ವಾಮಿ ವಿಧೇಯರಾಗಿರುವಂತೆ ನಮ್ಮನ್ನು ಆಶೀರ್ವದಿಸಲಿ ಸ್ವಾಮಿ. ನಾವು ಸ್ವಾಮಿ ಯಾವಾಗಲೂ ನಿಮ್ಮ ಒಂದು ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ಜೀವಿಸುವಂತೆ ನಮ್ಮನ್ನು ಬಲಪಡಿಸಿರಿ. ನಾವು ನಿಮ್ಮಲ್ಲಿರುವಂತೆ ನಮ್ಮನ್ನು ಬಲಪಡಿಸಿರಿ ಕರ್ತನೆ. ಸ್ವಾಮಿ ನಾವು ಪಾಪಿಗಳು, ಅಲ್ಪರು, ಅಯೋಗ್ಯರು ಆಗಿದ್ದಾಗ್ಯೂ ಕರ್ತನೆ, ನೀವು ಸ್ವಾಮಿ ಕಲ್ವರಿ ಸಿಲುವೆಯಲ್ಲಿ ನಿಮ್ಮ ಒಂದು ಪ್ರಾಣವನ್ನು ಕೊಟ್ಟು ನಮ್ಮನ್ನು ಸ್ವಾಮಿ ನಿಮ್ಮ ರಕ್ತದಿಂದ ಪರಿಶುದ್ಧ ಮಾಡಿದ್ದೀರಿ. ನಿಮಗೆ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ ಸ್ವಾಮಿ ನಾವು ಈ ಕುಟುಂಬದಲ್ಲಿ ಸೇರಿರುವಂತ ನಮ್ಮೆಲ್ಲರನ್ನು ನೀವು ಆಶೀರ್ವದಿಸಿ ಸ್ವಾಮಿ. ಎಚ್ಚರವಾಗಿದ್ದೇವೆ ಎಂಬುದಾಗಿ ಸ್ವಾಮಿ ಎಚ್ಚರವಾಗಿದ್ದು ನಿಮ್ಮ ಬರೋಣಕ್ಕಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಲೋಕದ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಪ್ರತಿ ಒಬ್ಬರನ್ನು ನೀವು ಜ್ಞಾಪಿಸ್ಕೊಂಡಿರಿ ಸ್ವಾಮಿ. ಪ್ರತಿ ಒಬ್ಬರನ್ನು ಜ್ಞಾಪಿಸ್ಕೊಂಡು ಕರ್ತನೆ ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಸ್ವಾಮಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ನಮ್ಮನ್ನು ಬಲಪಡಿಸಿರಿ ಕರ್ತನೆ. ಅನೇಕರು ಸತ್ಯವಾದ ವಾಕ್ಯವನ್ನು ತಿಳಿದುಕೊಂಡು ಸತ್ಯದಲ್ಲಿ ನಡೆಯುವಂತೆ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ಯೋಬನ ಜೀವನದಲ್ಲಿ ನಾವು ನೋಡುವಾಗ ಕರ್ತನೆ, ಆತನು ನನ್ನ ಮಕ್ಕಳು ಸ್ವಾಮಿ ತಪ್ಪು ಮಾಡಬಾರ್ದು ಅಂತ ಹೇಳಿ ಸ್ವಾಮಿ ನಿಮಗೆ ವಿಧೇಯರಾಗಿರ್ಬೇಕಂತಲ್ಲ ಪ್ರತಿ ಒಂದು ವಿಷಯದಲ್ಲಿ ಅದ್ರ ಸ್ವಾಮಿ ನಿಮಗೆ ಯಜ್ಞವನ್ನು ಸಮರ್ಪಿಸಿದ್ರು. ಈಗ ಕರ್ತನೆ ತನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಕಳ್ಕೊಂಡ್ರು ಕೂಡ ಯಾವತ್ತೂ ಕೂಡ ನಿಮ್ಮನ್ನು ಸ್ವಾಮಿ ಯಾವುದು ವಿಷಯಕ್ಕೆ ನಾವು ತಪ್ಪನ್ನು ಹೊರಿಸಲಿಲ್ಲ ಕರ್ತನೆ. ಅಂತಹ ಜೀವನವನ್ನು ನಮ್ಗೆ ದಯಪಾಲಿಸಿ. ಈ ಲೋಕ ನಮಗೆ ಕಷ್ಟ, ಸಂಕಟ, ದುಃಖ, ಬಾಧೆಗಳು ಕೊಟ್ಟಾಗಿಯೂ ಕರ್ತನೆ ನಾವು ಎಂದಿಗೂ ನಿಮ್ಮನ್ನು ಸ್ವಾಮಿ ಯಾವುದೇ ವಿಷಯದಲ್ಲಿ ನಾವು ತಪ್ಪು ಹೋಲಿಸಲಾರದವರಾಗಿ ನಾವು ಸ್ವಾಮಿ ಯೋಬನಿಗೆ ಕೊಟ್ಟಂತ ಮನಸ್ಸನ್ನು ನಮಗೆ ದಯಪಾಲಿಸ್ರಿ. ಯೋಬನಿಗೆ ಇದ್ದಂತ ಶಕ್ತಿಯನ್ನು ನಮಗೆ ದಯಪಾಲಿಸ್ರಿ. ಯೋಬನಿಗಿದ್ದಂತ ಸ್ವಾಮಿ ವಿಧೇಯತ್ವವನ್ನು ನಮಗೆ ದಯಪಾಲಿಸಿರಿ ಕರ್ತನೆ. ಈಗ ಸ್ವಾಮಿ ಯಾವಾಗ್ಲೂ ಕರ್ತನೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದದಲ್ಲಿ ಸ್ವಾಮಿ ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ನಾವು ಇರುವಂತೆ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ಸ್ವಾಮಿ ನಾವು ನೋಡ್ತೀವಿ ನೆಹೆಮೀಯನ ಜೀವನದಲ್ಲಿ ಸ್ವಾಮಿ ಆತನು ರಾಜನ ಆಸ್ಥಾನದಲ್ಲಿದ್ದಾಗಿಯೂ ಕರ್ತನೆ ಆತನು ನಿಮ್ಮ ಒಂದು ಯೆರೂಸಲೇಮ್ ಪೌಳೆ ಗೋಡೆಗಳನ್ನು ಕಟ್ಟಬೇಕಂತೇಳಿ ಆಸಕ್ತಿಯಿಂದ ಕರ್ತನೆ ನಿಮ್ಮ ಸುವಾರ್ತೆ ಸಾರುವ ವಿಷಯದಲ್ಲಿ ಸ್ವಾಮಿ ಎಚ್ಚರವಾಗಿದ್ದನು ಕರ್ತನೆ. ಹೌದು ಸ್ವಾಮಿ, ಆತನು ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಸಮೃದ್ಧಿಯಾಗಿದ್ರು ಕೂಡ ಕರ್ತನೆ ಆತನ ಮನಸ್ಸು ಸ್ವಾಮಿ ನಿಮ್ಮ ದೇವಾಲಯದ ಕಡೆಗೆ, ನಿಮ್ಮ ಸುವಾರ್ತೆಯ ಕಡೆಗೆ ಇತ್ತು ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ನಾವು ಈ ಲೋಕದಲ್ಲಿ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ನಮ್ಗೆ ಎಲ್ಲವನ್ನು ಕೊಟ್ಟಿದ್ದೇವೆ ಕರ್ತನೆ. ನಮ್ಮ ಮನಸ್ಸು ನಿಮ್ಮ ಒಂದು ಸುವಾರ್ತೆ ಮೇಲೆ ಇರುವಂತೆ ನಮ್ಮನ್ನು ಆಶೀರ್ವದಿಸಿರಿ, ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ನಾವು ಅನೇಕರಿಗೆ ಸತ್ಯವಾದ ಸುವಾರ್ತೆಯನ್ನು ಸ್ವಾಮಿ ಸಾರುವಂತ ಮಕ್ಕಳಾಗಿರುವಂತೆ ನಮ್ಮನ್ನು ಬಲಪಡಿಸಿರಿ ಕರ್ತನೆ. ಈ ಲೋಕ ಸ್ವಾಮಿ ನಶ್ವರ ಸ್ವಾಮಿ, ಈ ಲೋಕ ಸ್ವಾಮಿ ಈ ಲೋಕವನ್ನು ಒಂದ್ ದಿವಸ ನಾವು ಬಿಟ್ಟು ಹೋಗ್ಲೇಬೇಕು ಕರ್ತನೆ. ಈಗ ಕರ್ತನೆ ವಿಶೇಷವಾದ ರೀತಿಯಲ್ಲಿ ಸ್ವಾಮಿ ಈ ಒಂದು ಬೆಳಗಿನ ಜಾವದಲ್ಲಿ ಸ್ವಾಮಿ 5 ಗಂಟೆ ಸಮಯದಲ್ಲಿ
ಸ್ವಾಮಿ ಪಾಸ್ಟರ್ ಅವರು ಎಂ ರಾಜು ಅವರು ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ಸ್ವಾಮಿ ಈ ಒಂದು ಕೂಟವನ್ನು ಏರ್ಪಡಿಸಿರುವಾಗ ಸ್ವಾಮಿ ಅವರನ್ನು ಆಶೀರ್ವದಿಸಿರಿ. ಅನೇಕರು ಕರ್ತನೆ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ಸ್ವಾಮಿ ಇದರಲ್ಲಿ ಸೇರುವಂತೆ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿರಿ ಕರ್ತನೆ. ಸ್ವಾಮಿ ನಾವು ಲೋಕದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಅನೇಕರ ಸ್ವಾಮಿ ಈ ಒಂದು ಸತ್ಯವಂತ ಸ್ವಾಮಿ ಎಚ್ಚರವಾಗಿರುವಂತ ಪ್ರಾರ್ಥನೆ ಕೂಟದಲ್ಲಿ ಸೇರಿ ನಿಮ್ಮನ್ನು ಪ್ರಾರ್ಥಿಸುವಂತೆ, ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಪ್ರಾರ್ಥಿಸುವಂತೆ ಸ್ವಾಮಿ ಅವರು ನಮ್ಮೆಲ್ಲರನ್ನು ಆಶೀರ್ವಿಸಿ. ನೀವು ಈ ಲೋಕದಲ್ಲಿದ್ದಾಗ ಸ್ವಾಮಿ ಗೆಸ್ತಮೇನ್ ತೋಟದಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರಿ ಕರ್ತನೆ. ಪ್ರಾರ್ಥನೆ ಮಾಡಿ ನಮಗಾಗಿ ಸ್ವಾಮಿ ಆ ಒಂದು ಕಲ್ವರಿ ಸಿಲುವೆಯಲ್ಲಿ ಕರ್ತನೆ ನೀವು ಪ್ರಾಣವನ್ನು ಕೊಟ್ಟರು ಎಂಬುದನ್ನು ನಾವು ನೋಡ್ತೀವಿ ಸ್ವಾಮಿ. ಆ ಒಂದು ಸ್ವಾಮಿ ಕಲ್ವರಿ ಸಿಲುವೆಯನ್ನು ನಾವು ಜ್ಞಾಪಿಸಿಕೊಂಡು ಸ್ವಾಮಿ ನಾವು ರಕ್ಷಣೆ ಹೊಂದುವ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತೆ ಬಲಪಡಿಸು. ನಿಮ್ಮ ಒಂದು ಪರಿಶುದ್ಧ ಆತ್ಮ ನಮ್ಮಲ್ಲಿ ಇರಿಸು ಸ್ವಾಮಿ. ಈಗ ಸ್ವಾಮಿ ಪರಿಶುದ್ಧ ಆತ್ಮದಿಂದ ನಾವು ತುಂಬಿ ಕರ್ತನೆ, ನಾವು ಪ್ರತಿ ಒಬ್ಬರು ಕರ್ತನೆ ಪರಿಶುದ್ಧ ಆತ್ಮದಲ್ಲಿ ನಡೆಯುವಂತೆ ನಮ್ಮನ್ನು ಬಲಪಡಿಸಿ ಕರ್ತನೆ. ವಿಶೇಷವಾದ ರೀತಿಯಲ್ಲಿ ಕರ್ತನೆ ಈ ಗ್ರೂಪ್ದಲ್ಲಿ ಸೇರಿರುವಂತೆ, ಈ ಗುಂಪಿನಲ್ಲಿ ಸೇರಿರುವಂತ ಪ್ರತಿ ಒಬ್ಬರನ್ನು ಜ್ಞಾಪಿಸಿಕೊಂಡು ಅವರವರ ಹೃದಯವನ್ನು ಬಲ್ಲಂತ ದೇವರು ನೀವು ಸ್ವಾಮಿ. ಸ್ವಾಮಿ ಅವರ ಹೃದಯವನ್ನು ನೋಡಿ ಕರ್ತನೆ, ಅವರ ಹೃದಯದಲ್ಲಿರುವಂತ ಆಲೋಚನೆಗಳು, ಅವರ ಹೃದಯದಲ್ಲಿರುವಂತ ಸ್ವಾಮಿ ಪ್ರತಿಯೊಂದು ಸಮಸ್ಯೆಯನ್ನು ತೆಗೆದಾಕಿ ಅವ್ರಿಗೆ ಬೇಕಾದಂತ ಸ್ವಾಮಿ ಸಮಾಧಾನವನ್ನು ದಯಪಾಲಿಸಿರಿ. ಅವರ ಕುಟುಂಬಗಳಿಗೆ ಬೇಕಾದಂತ ಸ್ವಾಮಿ ಪ್ರತಿಯೊಂದು ಸಹಾಯವನ್ನು ದಯಪಾಲಿಸಿರಿ. ಈಗ ಕರ್ತನೆ ನನ್ನ ಪ್ರಾರ್ಥನೆ ನೀವು ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ಪ್ರಾರ್ಥನೆ ಕೇಳುವಂತ ದೇವರಾಗಿದ್ದಕ್ಕೆ ನಿಮಗೆ ವಂದನೆ ಸ್ವಾಮಿ. ಸ್ವಾಮಿ ನನ್ನ ಪ್ರಾರ್ಥನೆ ಕೇಳ್ತಿದ್ದಕ್ಕಾಗಿ ನಿಮ್ಗೆ ವಂದನೆ ಸ್ವಾಮಿ, ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಈಗ ಸ್ವಾಮಿ ಪಾಸ್ಟರ್ ಅವರನ್ನು ಕೂಡ ನೀವು ಆಶೀರ್ವದಿಸಿರಿ, ಅವ್ರು ಮಾಡುವಂತ ಸೇವೆಯನ್ನು ನೀವು ಆಶೀರ್ವದಿಸಿರಿ. ನಿನ್ನ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಅವರ ಜೀವನ ಸ್ವಾಮಿ ಪ್ರತಿ ಒಂದು ನಡೆಯುವಂತ ದಾರಿಯಲ್ಲೂ ಕರ್ತನೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದವು ಪರಿಶುದ್ಧ ಆತ್ಮದಿಂದ ತುಂಬಿಸಿ ಅನೇಕರನ್ನು ಕರ್ತನೆ ನಾವೊಂದು ಪರಲೋಕದ ರಾಜ್ಯದ ಸುವಾರ್ತೆಯ ಕಡೆಗೆ ತಿರುಗುವಂತೆ ನೀವು ಅವರನ್ನು ಬಲಪಡಿಸಿರಿ ಸ್ವಾಮಿ. ಸ್ವಾಮಿ ಅವರಿಗೆ ಬೇಕಾದಂತ ಎಲ್ಲಾ ಒಂದು ಸಹಾಯವನ್ನು ದಯಪಾಲಿಸಿರಿ. ಈಗ ಕರ್ತನೆ ಅವರು ಸ್ವಾಮಿ ನಿಮ್ಮ ಒಂದು ಸೇವೆ ಮಾಡುವಕ್ಕೆ ಸ್ವಾಮಿ ಅವರ ಆತ್ಮ ಹಂಬಲಿಸುತ್ತಿರುವಾಗ ಅವರ ನಿನ್ನ ಹೆಚ್ಚಿನ ರೀತಿಯಾಗಿ ಬಲಪಡಿಸಿರಿ ಸ್ವಾಮಿ. ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಸಹಾಯ, ನಿಮ್ಮ ಒಂದು ಪರಿಶುದ್ಧ ಆತ್ಮ ಸಹಾಯ ಇಂದ ಅವರನ್ನು ತುಂಬಿಸಿರಿ ಸ್ವಾಮಿ. ನೀವು ಸ್ವಾಮಿ ನಮ್ಮನ್ನು ಕಾಪಾಡುವಂತ ದೇವರು ನೀವೇ ಸ್ವಾಮಿ. ನೀವೇ ನಮ್ಮನ್ನು ಬಲಪಡಿಸುವಂತ ದೇವರು ಸ್ವಾಮಿ. ನಮ್ಮನ್ನು ರಕ್ಷಿಸುವಂತ ದೇವರು ನೀವೇ ಸ್ವಾಮಿ. ಏಸಪ್ಪ ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ ನನ್ನ ಪ್ರಾರ್ಥನೆ ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸಿ ನಡೆಸ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ತೇನೆ ನಮ್ಮ ತಂದೆ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ನಿನ್ನನ್ನು ಪ್ರೀತಿಸಿ ನಿನ್ನ ಪರಿಶುದ್ಧವಾದ ಮಾರ್ಗಗಳನ್ನ ಅನುಸರಿಸಿ ನಡೆಯಲು ಮನಸ್ಸು ಮಾಡುವ ಪ್ರತಿಯೊಬ್ಬ ನಿನ್ನ ದೇವ ಜನರ ಸಂಗಡಲು ನಿನ್ನ ಸನ್ಮಾರ್ಗದಲ್ಲಿ ತಿರುಗಿಕೊಳ್ಳಬೇಕಾದಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನಿನ್ನನ್ನು ಗೌರವಿಸಲು, ನಿನ್ನ ಸನ್ನಿಧಾನದಲ್ಲಿ ಜೀವಿಸಲು ಹಂಬಲಿಸುವಂತ ಪ್ರತಿಯೊಂದು ಕುಟುಂಬದ ಜೊತೆಯಲ್ಲಿ ವಿಶೇಷವಾಗಿ ಸ್ವಾಮಿ ಇಂದು ಹುಟ್ಟಿದ ದಿನವನ್ನು ಆಚರಿಸಿಕೊಳ್ಳುವಂತ ಮಗನಾದಂತ ಪ್ರಿನ್ಸ್ ಆರೋ ಜೊತೆಗೂ ಅವರ ಕುಟುಂಬ, ತಂದೆ ತಾಯಿಗಳ ಜೊತೆಗೂ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ದಿನನಿತ್ಯವೂ ಕರ್ತನ ಆತ್ಮನು ತನ್ನ ಪರಿಶುದ್ಧವಾದ ಹಸ್ತದಲ್ಲಿ ನಮ್ಮನ್ನಿಟ್ಟು ತನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿ ಆತನ ನಾಮವನ್ನು ಮಹಿಮೆ ಪಡಿಸಲಿ ಮತ್ತು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಸೇರಿ ಬರುವ ಹಾಗೆ ದಿನನಿತ್ಯವೂ ನಮ್ಮನ್ನು ಆಶೀರ್ವದಿಸಲಿ.
ಅಭಿವೃದ್ಧಿ ಪಡಿಸಲಿ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಧನ್ಯವಾದಗಳು ಪಾಸ್ಟರ್. ಧನ್ಯವಾದ. ಉತ್ತಮವಾದ ಸಂದೇಶ ನೀಡಿದ್ದೀರಾ. ದೇವ್ರು ನಿಮ್ಮನ್ನು ಆಶೀರ್ವಾದಲಿ, Praise God. ನಿಮಗೆ ಇನ್ನೂ ಹೆಚ್ಚಿನ ಬಲನ ಶಕ್ತಿಯನ್ನು ಕೊಡಲಿ. ಉತ್ತಮವಾದ ಪ್ರಾರ್ಥನೆ ಮಾಡಿದಂತ ಡೇವಿಡ್ ಅವ್ರಿಗೂ ನನ್ನ ಮುಂಜಾನೆ ಶುಭವಾದಗಳು ತಿಳಿಸ್ತೀನಿ. ಅವ್ರ ಪ್ರಾರ್ಥನೆ ಮುಖಾಂತರ ನಾವೆಲ್ಲರೂ ಬಲಗೊಳ್ಳೋಣ. ಇವತ್ತು ಆ ಪ್ರಾರ್ಥನೆ ಮುಖಾಂತರ ನಾವೆಲ್ಲರೂ ನಡೆಯೋಣ. ದೇವರು ಎಲ್ಲರನ್ನು ಆಶೀರ್ವಾದ ಮಾಡ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರ. Amen. Praise God.